ನಮಸ್ಕಾರ ಸರ್. ಹಾಯ್ ಸರ್, ಅವರ್ ಯು? ನಾನು ಫೈನ್, ಥ್ಯಾಂಕ್ ಯು. ನಿಮಗೆ ಪರಿಚಯ ಮಾಡ್ಕೊಳ್ಳಿ. ನಂದು ಹೆಸರು ಬಂದ್ಬಿಟ್ಟು ಖಾಜಿ ಅದ್ನಾನ್ ಅಂತೆ. ನಮ್ಮದು ಜಾಸ್ತಿ ಪಾರಿವಾಳ ಶೋಕಿನಲ್ಲಿ ನಮ್ಮದು ಲಾಫ್ಟ್ KFC ಬ್ರದರ್ಸ್ ಲಾಫ್ಟ್ ಒಂದು 10 ಇಯರ್ಸಿಂದ ಒಂದು ಫೇಸ್ಬುಕ್ ಪೇಜ್ ಇದೆ. ಅದರಲ್ಲಿ ತುಂಬ ಜನ ನನಗೆ ಗೊತ್ತಿರೋದು. ಸ್ನೇಹಿತರೆ, ನಾನು ಆಲ್ಮೋಸ್ಟ್ 6 to 7 years ಇಂದ ನೋಡ್ತಾ ಇದ್ದೀನಿ. ಒಳ್ಳೊಳ್ಳೆ ಅಕ್ಕಿಗಳನ್ನ ಕೊಡ್ತಾರೆ ಜನಕ್ಕೆ, ಹಂಗೆ ಚೆನ್ನಾಗಿ ಗೊತ್ತಿರೋರು. ಸೊ ಅದಕ್ಕೆ ಇವತ್ತು ಅವ್ರಿಗೆ ಹೆಂಗೆ ಜರ್ನಿ ಸ್ಟಾರ್ಟ್ ಆಯಿತು, ಯಾವ ರೀತಿ ಅಕ್ಕಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರು, ಅದನ್ನ ನಾನು ತಿಳಿಸ್ಕೊಳೋಣ ಅಂದ್ಕೊಂಡು ಇವತ್ತು ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ. ಚೆನ್ನಾಗಿ ಅಕ್ಕಿಗಳು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಏನೇನು ಮೇವು ಹೋಗ್ತೀರಾ ಅಂತ ಜನಕ್ಕೆ ಹೇಳಿದ್ರೆ ಮತ್ತೆ ಜನಕ್ಕೆ ಇನ್ಸ್ಪಿರೇಷನ್ ಆಗ್ಬೋದು. ಅದು ಕರೆಕ್ಟ್. ಮೇವು ಏನು ಜಾಸ್ತಿ ಕೊಡಲ್ಲ, ನಾನು ನಾರ್ಮಲ್ ಮೇವು ಎಲ್ಲ ಏನು ಕೊಡ್ತಾರೆ ಅದೇ ರಾಗಿ ಹಾಕ್ತೀನಿ ನೋಡಿ, ರಾಗಿನೇ ಹಾಕೋದು. ರಾಗಿ ಆದಮೇಲೆ ಸ್ವಲ್ಪ ದೊಡ್ಡ ಮೇವು ಕೊಡ್ತೀನಿ. ನಾನು ಎಲ್ಲ ಅಕ್ಕಿಗೆ ಮಿಕ್ಸ್ ದೊಡ್ಡ ಮೇವು, ಜೋಳಿ ಎಲ್ಲ ಇರುತ್ತೆ, ಅದು ಮಿಕ್ಸ್ ಫುಡ್ ಕೊಡ್ತೀನಿ. ಪಟ ಬಂದರೆ ಪಟಾಗೆ ಚೆನ್ನಾಗಿ ಕೊಡ್ತೀನಿ ಅಷ್ಟೇ, ಏನು ಜಾಸ್ತಿ ಕೊಡಲ್ಲ. ಬಟ್ ನನ್ನ ಮನೆಯಲ್ಲಿ ನನ್ನ ಅಕ್ಕಿಗೆ ಎವ್ರಿ ವೀಕ್ ಸಂಡೇಗೆ ಸ್ನಾನಕ್ಕೆ ಬಿಡ್ತೀನಿ. ಎವ್ರಿ ವೀಕ್ ಸಂಡೇಗೆ ಫುಲ್ ಲಾಫ್ಟ್ ಕ್ಲೀನ್ ಮಾಡ್ತೀನಿ. ಅದು ಒಂದು ಮೇಂಟೈನ್ ಮಾಡಿ, ಯಾಕೆಂದರೆ ನಾವು ಕ್ಲೀನ್ ಮೇಂಟೈನ್ ಮಾಡಿದ್ರೆ ಅಕ್ಕಿಗೆ ಏನು ಡಿಸೀಸ್ ಬರಲ್ಲ, ಏನು ಬರಲ್ಲ. ಅದಕ್ಕೆ ನಾನು ಲಾಫ್ಟ್ನಲ್ಲಿ ಕಡಿಮೆ ಮೇಂಟೈನ್ ಮಾಡಿದ್ದೀನಿ, ಬಟ್ ಅಕ್ಕಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅಕ್ಕಿ ಚೂರು ಹುಷಾರು ತಪ್ಪಿದ ತಕ್ಷಣ ಅಕ್ಕಿನ ನೋಡಿ ಏನಾಗ್ತಿದೆ ಅಂತ ಪ್ರತಿ 3 ತಿಂಗಳಿಗೆ ಒಂದ್ಸಲಿ ಡಿವಾರ್ಮಿಂಗ್ ಮಾಡಿ. ವ್ಯಾಕ್ಸಿನೇಷನ್ ಬರುತ್ತೆ PVMVಗೆ, ಕತ್ಕಾಯಿಲೆ ಅಂತ ಹೋಗ್ತೀವಿ, ಅದಕ್ಕೆ ವ್ಯಾಕ್ಸಿನೇಷನ್ ಬರುತ್ತೆ, ಲೊಸೋಟ ಹಾಕಿ ಕಡಿಮೆ ಡ್ರಾಪ್ ಹಾಕಿ 3 ತಿಂಗಳು ಒಂದ್ಸಲಿ ಡಿವಾರ್ಮಿಂಗ್ ಮಾಡಿ. ಅಕ್ಕಿ ಉಚ್ಕೋತಿತ್ತ ದಿನ ನೋಡ್ಬೇಕಾದ್ರೆ ಅಬ್ಸರ್ವ್ ಮಾಡಿ ಗೊತ್ತಾಗ್ಬಿಡುತ್ತೆ. ಆಮೇಲೆ ಇವ್ರು ಹೇಳಿದ್ರು ರಾಗಿ ಹಾಕ್ತಾ ಏನಿದ್ದು ಅಲ್ಲ ಸ್ವಲ್ಪ ದೊಡ್ಡನೇ ಆಗ್ತಾ ಇದೆ ಅಂತ. ಸ್ನೇಹಿತರೆ, ನಾವು ಮುದ್ದೆ ತಿಂದ್ಬಿಟ್ಟು ಹೆಂಗೆ ಲಾಸ್ಟಲ್ಲಿ ಒಂಚೂರು ಅನ್ನ ತಿಂತೀವೋ ಇದು ಹಂಗೇನೆ. ಅಕ್ಕಿನ ದಯವಿಟ್ಟು ರಾಗಿಲೇ ಅಕ್ಕಿ ಚೆನ್ನಾಗಿ ಮೇಯಿಸಿ. ಅಕ್ಕಿ ಗುಣಗುಣ ಚೆನ್ನಾಗಿರ್ತವೆ, ತಾಕತ್ತು ಇರ್ತವೆ. ಟೂರ್ನಮೆಂಟ್ ಬಿಡ್ಬೇಕಾ ನಿಮ್ಮ ಇಷ್ಟ, ಅದು ನೀವು ಬಾದಾಮಿ ಕೊಡ್ತಿರೋ ಅಥವಾ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿ ಕೊಡ್ತಿರೋ ತಯಾರಿ, ಅದು ನಿಮ್ಗೆ ಬಿಟ್ಟಿದ್ದು. ಒಬ್ಬೊಬ್ರಿಗೂ ಒಂಥರ ಅಭ್ಯಾಸ ಇತ್ತು, ರಾಗಿನೇ ಕೊಟ್ಕೊಂಡ್ಬಿಟ್ಟಿರೋದಾರೆ. ಹಳೆ ಕಾಲದಲ್ಲಿ ಅಬ್ಸರ್ವ್ ಮಾಡಿದ್ರೆ ಯಾರು ಬಾದಾಮಿ ಅದೆಲ್ಲ ಯಾರು ಕೊಡ್ತಾ ಇರಲಿಲ್ಲ ಸ್ನೇಹಿತರೆ, ನನಗೆ ಗೊತ್ತಿರೋಂಗೆ, ನಾನು ಕೇಳಿದ ಮಟ್ಟಿಗೆ. ದಯವಿಟ್ಟು ರಾಗಿ ಮೇಯಿಸಿದ್ರೆ ಅಕ್ಕಿನೂ ಚೆನ್ನಾಗಿರ್ತವೆ. ದಿನ ನೋಡ್ಕೊಂತಿದ್ರೆ ಅಕ್ಕಿ ಕಾಯಿಲೆನೂ ಬರೋದು ಕಡಿಮೆ ಆಗುತ್ತೆ. ತುಂಬ ಖುಷಿ ಆಯಿತು ವಿಡಿಯೋ ಮಾಡ್ತೀನಿ. ನೀವು ಆಪರ್ಚುನಿಟಿ ಕೊಟ್ಟರು ನಮ್ಮ ವಿಡಿಯೋ ಮಾಡೋಕ್ಕೆ ಅದು ಒಂದು ದೊಡ್ಡದು ಇದು ನಮಗೆ. ನಾವು ಇದು ಶೋಕಿ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಈ ಶೋಕಿನಲ್ಲಿ ತುಂಬ ಮೋಸ ಮಾಡ್ತಾರೆ. ಅದು ಒಂದು ನಾನು ಹೇಳ್ಕೊಡ್ತೀನಿ. ಈ ಶೋಕಿ ಅಂತಲ್ಲ, ಯಾವುದೇ ಶೋಕಿ ಮೋಸ ಮಾಡೋರು ಇದ್ದೇ ಇರ್ತಾರೆ, ಒಳ್ಳೆಯವರು ಇದ್ದೇ ಇರ್ತಾರೆ. ಅಕ್ಕಿ ತಗೊಂಡ್ರು ಎಲ್ಲಿಂದ ಹೋಗ್ಬಿಟ್ಟು ತಗೊಂಡ್ರು ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇದೆ ಅಕ್ಕಿ ಆಡತ್ತೆ ಅಂದರೆ ತಗೊಳ್ಳಿ. ಇವ್ರು ಹೇಳಿದ್ರು ಅಂದರೆ ತಗೊಂಡ್ಬೇಡಿ. ನಿಮ್ಮ ಮೇಲೆ ನಿಮಗೆ ಒಂದು ಇದು ಗ್ಯಾರಂಟಿ ಇದೆ, ಅಕ್ಕಿ ಚೆನ್ನಾಗಿದೆ, ಲೈನ್ನಲ್ಲಿ ಇದೆ ಅಂದರೆ ನೀವು ತಗೊಳ್ಳಿ, ಆ ಥರ ಇಟ್ಕೊಳ್ಳಿ. ಸುಮ್ಮನೆ ಯಾಕಂದರೆ ಇವರು 10 ಅವರ್ ಆಡಿದರೆ 11 ಅವರ್ ಆಡಿದ್ರೆ ಅಂದರೆ ಇವಾಗ ಸೇಲ್ ಮಾಡ್ತಾ ಇದ್ದಾರೆ ತುಂಬ ಜನ. ಆಡ್ಬೋದು, ಗೊತ್ತಿಲ್ಲ, ಬಟ್ ಸ್ಟಿಲ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನೀವು ತಗೊಳ್ಳಿ, ಇಲ್ಲ ಅಂದರೆ ತಗೊಂಡ್ಬೇಡ. ನೋಡಿ ಸ್ನೇಹಿತರೆ, ಇವರು ಒಳ್ಳೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ. ಎಷ್ಟೋ ಜನ ಹೇಳಿದ್ದಾರೆ ಅಕ್ಕಿ ಶೋಕ್ ಮಾಡ್ಬಿಟ್ರೆ ಅಕ್ಕಿ ಓದಲ್ಲ ಮತ್ತು ಇನ್ನೊಂದು ಮಾಡಲ್ಲ ಅಂತ. ಇವರು ಒಂಥರ ರೋಡ್ ಮಾಡಲ್ಲು. ಇವರು ಚೆನ್ನಾಗಿ ಓದಿದ್ದಾರೆ, ಒಂದು ಒಳ್ಳೆ MNC ಕಂಪ್ನಿ ಹೋಗ್ತಾರೆ, ಮತ್ತು ಇವರು ಕೆಲಸದ ಮೇಲೆ ಯುರೋಪ್ ಹೋಗಿದ್ದಾರೆ. ಅದ್ರ ಜೊತೆ ಅಕ್ಕಿ ಇಟ್ಕೊಂಡಿದ್ದಾರೆ. ಅಕ್ಕಿಯಿಂದ ಹಾಳಾಗೋಯ್ತು ಅಥವಾ ಅಲ್ಲಿ ಒಂಟಿ ಕಾಲ ನಿಂತ್ಕೊಳುತ್ತೆ ಅಂದ್ಬಿಟ್ಟು ಅಕ್ಕಿಯಿಂದ ದುಷ್ಟಿಸೋದು ತಪ್ಪಾಗತ್ತೆ ಸ್ನೇಹಿತರೆ. ಏಕೆಂದರೆ ನಾವು ಯಾವುದೇ ಶೋಕಿ ಮಾಡಿದ್ರು ನಾವು ಹಾಳಾಗಿ ಹೋಗ್ತೀವಿ. ಒಂದು ಸಿಗರೇಟ್ ಹೊಡಿತಾನೆ ಅಂದರೆ ಅವ್ನ ಫ್ರೆಂಡ್ ಜೊತೆ ಸೇರ್ಕೊಂಡು ಸಿಗರೇಟ್ ಹೊಡೆದ ಅಥವಾ ಇನ್ನೊಂದು, ಅದು ಹೇಳೋ ತಪ್ಪು. ನೀವು ಕರೆಕ್ಟಾಗಿ ಇತ್ತು ಅಂದರೆ ಯಾಕೆ ಹಾಳಾಗಿ ಹೋಗ್ತೀವಿ ಅಲ್ವಾ? ಅಕ್ಕಿಯಿಂದ ನಾವೆಲ್ಲ ತಪ್ಪಾಗತ್ತೆ ಸ್ನೇಹಿತರೆ. ಎಷ್ಟೋ ಜನ ತಿಳ್ಕೊಬೋದು, ಮನೇಲಿ ಆಗಿತ್ತು, ಎಷ್ಟೋ ಜನ ಅಪೋಸ್ ಮಾಡ್ತಾ ಇದ್ದಾರೆ. ನಾನು ಕೇಳ್ಕೊಳ್ಳೋದಷ್ಟೇ, ಅಕ್ಕಿ ಮನೇಲಿ ಇಟ್ಕೊಂಡಿದ್ದೀರಾ, ನೀಟಾಗಿ ಸಾಕಿ. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್, ಮನಸ್ಸು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಲ್ಲಿವರೆಗೂ ಸಾಕಿ. ಇಲ್ಲ ನಿಮಗೆ ಹಾಬಿ ಇತ್ತಾ ಕಂಟಿನ್ಯೂ ಮಾಡಿ. ಅದ್ರ ಜೊತೆಗೆ ದಯವಿಟ್ಟು ಮಾಸ್ಕ್ ಹಾಕಿ. ಎಲ್ಲ ಕಡೆ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಕಡೆ ಡಸ್ಟಿಂದ ಲಂಗ್ಸು ಡ್ಯಾಮೇಜ್ ಆಗ್ತದೆ. ಅದು ಅವಾಯ್ಡ್ ಮಾಡೋಕ್ಕೋಸ್ಕರ ಕಂಪ್ಲೀಟಾಗಿ ವಾಸಿ ಆಗಲ್ಲ, ಅಟ್ಲೀಸ್ಟ್ ಮಾಸ್ಕ್ ಹಾಕೋದ್ರಿಂದ ಎಲ್ಲ ಅವಾಯ್ಡ್ ಆಗುತ್ತೆ. ನಿಮಗೂ ಅಷ್ಟೇ ಮಾಸ್ಕ್ ಹಾಕೊಳ್ಳಿ. ಇಲ್ಲ, ನನ್ನ ಮೇಲೆ ಬಂದರೆ ಮಾಸ್ಕ್ ಹಾಕ್ಕೊಂಡು ಬರೋದು. ಬಟ್ ನಂದು ವೆಂಟಿಲೇಷನ್ ಸ್ವಲ್ಪ ಜಾಸ್ತಿ ಇದೆ,
ಅದಕ್ಕೋಸ್ಕರ ಅಷ್ಟು ಇದು ಹೋಗಲ್ಲ. ಬಟ್ ಸ್ಟಿಲ್ ಮಾಸ್ಕ್ ಹಾಕಿದ್ರೆ ನಮ್ಮ ಸೇಫ್ಟಿ ಅದು. ಏನಕ್ಕೆ ಮಾಸ್ಕ್ ಕಂಪಲ್ಸರಿ ಅಂತ ಆಗ್ತದೆ ಅಂದ್ರೆ ಬೆಂಗಳೂರು ಸುತ್ತಮುತ್ತ ಬಿಲ್ಡಿಂಗ್ ಆಗಿರೋಂತ ಮರಗಳು ಕಡಿಮೆ ಆಗುತ್ತೆ, ಎಲ್ಲಾ ಕಡೆ ಗಾಳಿ ಬರ್ತಾ ಇಲ್ಲ, ಎಲ್ಲಾ ಕಡೆ ಎಲ್ಲ ಕದ್ಬಿಡ್ತಾರೆ ಅನ್ಕೊಂಡು ಎಲ್ಲ ಕ್ಲೋಸ್ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ಇದು ಆಚೆ ಧೂಳು ಹೋಗ್ತಾ ಇಲ್ಲ. ಕರೆಕ್ಟ್. ಅದ್ ನಮ್ ಬಾಡಿ ಒಳಗೆ ಹೋದಾಗ ಏನಾಗುತ್ತೆ, ಯಾವ್ದು ಬೇಡ ಸ್ನಾನಕ್ಕೆ ಬಿಟ್ಟಾಗ ಅಕ್ಕಿ ಪ್ರೋಟೀನ್ ಪೌಡರ್ ನೀರಲ್ಲಿ ಹೋಗುತ್ತೆ, ಅದೇ ಜಾಮ್ ಆಗ್ಬಿಡುತ್ತೆ. ಅದೇ ನಮ್ ಲಂಗ್ಸ್ ಒಳಗೆ ಹೋದಾಗ ಏನಾಗುತ್ತೆ ಹೇಳಿ. ಸ್ನೇಹಿತರು ದಯವಿಟ್ಟು ಮಾಸ್ಕ್ ಹಾಕಿ, ಮಾಸ್ಕ್ ಹಾಕೊಂಡು ಅಕ್ಕಿ ಕ್ಲೀನ್ ಮಾಡೋದಾಗಿರ್ಲಿ, ಅಕ್ಕಿ ರೂಮ್ ಬಂದಿದ ತಕ್ಷಣ ಮಾಸ್ಕ್ ಹಾಕೊಳ್ಳಿ. ಯಾರಿಗೂ ತೊಂದರೆ ಆಗೋದು ಬೇಡ. ನಾವು ಪಕ್ಷಿ ಪ್ರಾಣಿಗಳು ಪ್ರೇಮಿಗಳು, ನಾವು ಯಾವ್ದಕ್ಕೂ ಹಾಲ್ ಮಾಡ್ತಾ ಇಲ್ಲ, ಯಾವ್ದಕ್ಕೂ ಏನೋ ಇದು ಮಾಡೋದ್ರಿಂದ ದಯವಿಟ್ಟು ಮಾಸ್ಕ್ ಹಾಕೋಣ. ಹೇಳಿ ಬ್ರದರ್, ನಿಮ್ ಸ್ಟೋರಿ ಹೇಳಿ, ಯಾವಾಗ ಸ್ಟಾರ್ಟ್ ಆಯ್ತು ಅಂತ. ಸ್ಟೋರಿ ಅದೇ ನಾನು ಹೇಳಿದಲ್ವ, ಅದೇ ನೀವು ಇವಾಗ ಹೇಳ್ತಾರ ಮನೀಶ್ ಹೇಳುವಂತ ಸೇಮ್ ಅದೇ ತರ ರೋಲ್ ಮಾಡಿ ಇವರೇ MBA ಮಾಡಿದ್ದಾರೆ. ಇವರಪ್ಪ ಶೋಕ್ದಾರು, ಇವರಪ್ಪ ಎಲ್ಲರೂ ಗೊತ್ತು, ಇವರಪ್ಪ ಯಾರು ಅಂತ ನಾನು ಹೇಳಂಗಿಲ್ಲ. ಇವರಪ್ಪ ಶೋಕ್ದಾರು. ಆಮೇಲೆ ಇವರು ಶೋಕಿನೂ ಇವ್ರು ಮಾಡಿದ್ರು ಏನು ಅದು ಶೋಕಿ ಇವಾಗ ನೋಡಿ ಶೋಕ್ದಾರ್ ಸ್ವಲ್ಪ ಶೋಕ್ದಾರ್ ನೋಡಿ, ಎಜುಕೇಶನ್ ಇರುತ್ತೆ ಇಲ್ಲ, ಬಟ್ ಅದು ಒಂದೇ ಸ್ಟ್ರೀಮ್ ಹೋಗಿಲ್ಲ. ನಾವು ಎಜುಕೇಶನೂ ಮಾಡಿದ್ರು, ಶೋಕಿನೂ ಮಾಡಿದ್ರು. ಈ ಥರ ಇದ್ರೆ ನಮ್ಮ ಪೇರೆಂಟ್ಸ್ಗೆ ಪ್ರಾಬ್ಲಮ್ ಆಗಲ್ಲ. ನಾವು ದೊಡ್ಡ ಆದ್ಮೇಲೆ ನಮ್ಮ ಶೋಕಿನೂ ಮಾಡ್ಬೋದು, ನಮ್ಮ ಕೆಲಸನೂ ಮಾಡ್ಬೋದು. ಇವರು MBA ಮಾಡಿದ್ದಾರೆ, ನಾನು MBA ಮಾಡಿದ್ದೇನೆ. ಇವರು IT-ನಲ್ಲಿ ಮಾಡ್ತಾ ಇರೋದು, ನಾನು IT-ನಲ್ಲಿ ಮಾಡ್ತಾ ಇರೋದು. ನಾವು ಇವಾಗ ಬರ್ತಾ ಇರೋದು ಚಿಕ್ಕ ಶೋಕ್ದಾರು, ಚಿಕ್ಕ ಯಂಗ್ ಯೂತ್ಗೆ ನಾವು ಒಂಥರ ಇನ್ಸ್ಪಿರೇಷನ್ ಕೊಡ್ಬೋದು. ಈ ಥರ ಶೋಕಿ ಮಾಡಿ, ಈ ಥರ ಅಟ್ಲೀಸ್ಟ್ ಎಜುಕೇಷನ್ ಇಂಪಾರ್ಟೆಂಟ್, ಅದೇ ನಾವು ಹೇಳೋದು. ಶೋಕಿ ಬರುತ್ತೆ, ಇವಾಗ ನಿಮ್ಮ ಹತ್ರ ದುಡ್ಡಿಲ್ಲ, ಮುಂದೆ ಹೋಗ್ಬಿಟ್ಟು ದುಡ್ಡಿದ್ರೆ ಯಾವಾಗಲೂ ಅಕ್ಕಿ ವಾಪಸ್ ಬಂದ್ಬಿಡುತ್ತೆ. ಬಟ್ ಎಜುಕೇಷನ್ ತುಂಬ ಇಂಪಾರ್ಟೆಂಟು. ಒಂದು ಅಕ್ಕಿಗೆ ಯಾವ ಬೇಕಾ ಸಂಪಾದನೆ ಮಾಡ್ಬೋದು. ಲೈನೇಜ್ ಇತ್ತು ಅಂದ್ರೆ, ಓದೋ ವಯಸ್ಸು ಹೋಯ್ತು ಅಂದ್ರೆ ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ. ದಯವಿಟ್ಟು ಓದ್ಕೊಂಡು ಒಳ್ಳೆ ಅನುಕೂಲ ಮಾಡ್ಕೊಳ್ಳಿ. ಅಕ್ಕಿ ಯಾವಾಗ ಬೇಕಾ ಬರುತ್ತೆ. ಹಿಂಗಾಗಿದೆ ಅಂದ್ರೆ ಓದೋದು ಬಿಟ್ಬಿಡೋಣ ಅಥವಾ ಇನ್ನೊಂದೇನೋ ಮಾಡೋಣ, ತಪ್ಪು. ಅಟ್ಲೀಸ್ಟ್ ಒಂದು ಮಾಸ್ ಕಾರ್ಡ್ಗೋಸ್ಕರ ಓದ್ಬೇಡಿ, ಜನರಲ್ ನಾಲೆಜ್ಗೋಸ್ಕರ ಓದಿ. ಈಗ ಬೇಕಂದ್ರೆ ಪ್ರಪಂಚ ಹೋಗ್ತಾ ಅದನ್ನ ಬೆಳೀತಾ ಇದ್ದಷ್ಟು ನಾವು ಎಷ್ಟು ಹೋದ್ರು ಸಾಲಲ್ಲ. ಎಷ್ಟೋ ಜನ ಲಕ್ಷಾಂತರ ಜನ ಕೆಲ್ಸದಿಂದ ಇಲ್ಲದೆ ಒದ್ದಾಡ್ತಾ ಇರೋದು, ನಮ್ಮಂತ ಲಕ್ಷಾಂತರ ಜನ ಎಜುಕೇಶನ್ ಮುಗಿಸ್ಕೊಂಡ್ ಬರ್ತಾ ಇದ್ದೀವಿ. ಇದು ಒಂದು ಹಾಬಿ ತರ ನೋಡಿ, ಯಾವುದೇ ರೀತಿ ದುಡ್ಡನ್ನು ಕೊಡಲ್ಲ ನಿಮ್ಗೆ, ನಿಮ್ ಮನ್ಸಿಗೆ ನೆಮ್ಮದಿ ಕೊಡುತ್ತೆ ಅಷ್ಟೇ. ಅಕ್ಕಿ ಶೋಕ್ ಅನ್ನೋದು ಏನ್ 3 ತಿಂಗಳು ನಾವು ಅಕ್ಕಿ ಟೋರ್ಮೆಂಟ್ ಬಿಡ್ತೀವಿ, ಅವಾಗ ಕಷ್ಟ ಬೀಳ್ತೀವಿ, ಒಂದು ಹೆಸರು ಮಾಡ್ಕೊಡುತ್ತೆ, ಖುಷಿ ಅಷ್ಟೇ. ಇಕ್ಕಿದ್ 9 ತಿಂಗಳು ಏನ್ ಮಾಡ್ತೀರಾ? ದಯವಿಟ್ಟು ಓದಿ, ಅದ್ರ ಜೊತೆಗೆ ಏನೋ ಮಾಡಿ, ಅದ್ರ ಜೊತೆಗೆ ಅಕ್ಕಿ ನೋಡ್ಕೊಳ್ತೀರಾ, ಅದು ಯಾವುದೇ ಅವ್ರಿಗೆ ಹಾಬಿ ಇರ್ಲಿ, ಅದು ಹಾಬಿ ತರ ತಗೊಳ್ಳಿ, ಪ್ರೀತಿಸಿ ಅದನ್ನ, ಎಲ್ಲ ಒಳ್ಳೇದಾಗುತ್ತೆ. ಹೇಳಿ ಬ್ರದರ್, ನೀವು ಯಾವಾಗ ಯಾರಿಂದ ಇನ್ಸ್ಪಿರೇಷನ್ ಬಂತು? ಯಾವ ಇನ್ಸ್ಪಿರೇಷನ್ ಯಾವುದಿಲ್ಲ, ಇಲ್ಲೇ ಜಂಗ್ಲಿ ಎಲ್ಲ ನೋಡ್ಬಿಟ್ಟು ನಾನೇ ಸ್ಟಾರ್ಟ್ ಮಾಡ್ಬೋದು. ನಂದು ಯಾರು ಗುರು ಥರ ಯಾರು ಇಲ್ಲ. ನಾನು ಕಲಿತೀನಿ, ನಾನು ಎಲ್ಲ ಲರ್ನ್ ಮಾಡಿದ್ದೀನಿ. ಸ್ವಲ್ಪ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರು ಸ್ವಲ್ಪ ಹೇಳ್ಕೊಡ್ತಾರೆ, ಈ ಥರ ಇರಬೇಕು ನೋಡಿ. ಮನೀಶ್ ಒಂದು 2 ಪಾಯಿಂಟ್ ಹೇಳಿದ್ರು, ಮನೀಶಿಂದ ನಾನು ಅಬ್ಸರ್ವ್ ಮಾಡಿಬಿಟ್ಟು ನಾನು ಕಲಿತಾ ಇದ್ದೀನಿ. ಆ ಥರ ಎಲ್ಲ ಯಾರ್ಯಾರು ನಮ್ಮ ಲಾಭ ಬರ್ತಾರೆ ಅವ್ರು ಒಂದು ಪಾಯಿಂಟ್ ಹೇಳ್ತಾರೆ, ನಾನು ಅಬ್ಸರ್ವ್ ಮಾಡಿ ಆಡ್ತೀನಿ ಅಕ್ಕಿಗೆ. ಅದರಲ್ಲಿ ಹಿಂಗಿದೆ ಹಿಂಗಿಲ್ಲ, ಅದೇ ನಮ್ಮದು ಶೋಕಿ. ಯಾರು ನನಗೆ ಗುರುಗಳು ಯಾರು ಇಲ್ಲ. ಬಟ್ ಇದೆ ಒಂದು 13, ಅದೇ ನಾನು ಹೇಳಲ್ವಾ, ನಾನು ಸ್ಕೂಲಿಂದ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಅದೇ ಸ್ಕೂಲ್ ಬಿಟ್ಟೆ, ಪೇರೆಂಟ್ಸ್ದು ಪ್ರಾಬ್ಲಮ್, ಓದ್ತಾ ಇಲ್ಲ, ಇದು ಅಂದರೆ ಅದೇ ತಿರ್ಗಾ ಅದು ಬಿಟ್ಟೆ ನನ್ನ ಅಕ್ಕಿ ಶೋಕಿ. ತಿರ್ಗಾ ನಾನು ಒಂದು ಡಿಗ್ರಿ ಮುಗಿದ ತಕ್ಷಣ ಸ್ಟಾರ್ಟ್ ಮಾಡಿದ್ದೀನಿ. ಅದು ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದು 13-14 ಇಯರ್ಸಿಂದ ಅಕ್ಕಿ ಕಂಟಿನ್ಯೂ ಇಟ್ಕೊಂಡಿದ್ದೀನಿ. ಅದೇ ನಮ್ಮದು ಲೈನ್ ಮೇಂಟೆನೆನ್ಸ್, ಜಾಕ್ ಲೈನ್ ತೋರಿಸಲ್ಲ, ಅದೇ 13 ಇಯರ್ಸಿಂದ ಅದು ಒಂದು ಜೊತೆಯಿಂದ ಸ್ಟಾರ್ಟ್ ಮಾಡಿದೆ. ಇವಾಗ ಒಂದು 50-60 ಬರ್ಡ್ಸ್ ಇದೆ. ಇದನ್ನು ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ, ಬಟ್ ಇದೆ ನಮ್ಮದು ಮೇನ್ ಲೈನ್ ಇದೆ ಅಷ್ಟೇ. ಮನೀಶ್ ನಮ್ಮದು ಎಷ್ಟು ಲಾಂಗ್ ಜರ್ನಿ ಏನಿಲ್ಲ. ನಮ್ಮದು ಹೇಳೋದು ಅದನ್ನ ಹಿಸ್ಟ್ರಿ ಟೂರ್ನಿಮೆಂಟ್ ಆಡಿದೆ, ಆ ಥರ ಏನು ಹಿಸ್ಟ್ರಿ ಇಲ್ಲ. ಬಟ್ ಎಲ್ಲ ಕಡೆ ನಾನು ಪಟ್ಟ ಎಲ್ಲ ಕೊಟ್ಟಿದ್ದೀನಿ, ಅಲ್ಲಿ ಎಲ್ಲ ಹೆಸರು ಮಾಡಿದೆ. ಪಟ್ಟ ಎಲ್ಲ ನಮಗೆ ಬಿಡೋಕ್ಕೆ ಟೈಮ್ ಇಲ್ಲ. ಸ್ಯಾಟರ್ಡೆ ಸಂಡೇ ನಾವು ಫ್ರೀ ಇರ್ತೀವಿ. ಸ್ಯಾಟರ್ಡೆ ಸಂಡೇ ಅದು ಉಡಾಂಗ್ ಬಿಡ್ತೀನಿ, 1-2 hours 3 hours ಆಡುತ್ತೆ. ಅದು ಖುಷಿ, ಸಾಕು ದೊಡ್ಡ ಮಾಡಿಬಿಡೋಣ ಅಂತ ಇಟ್ಕೊಂಡು ಬಿಡೋಣ ಅಷ್ಟೇ. ಅಕ್ಕಿ ಆಡುತ್ತೋ ಬಿಡುತ್ತೋ ನಿಮ್ ಖುಷಿಗೋಸ್ಕರ ಅದೇ ಮೇನು. ಹೌದು, ಖುಷಿ ನಾವು ನೋಡ್ಕೋಬೇಕು. ಅದು ಹೇಳಕ್ ಇಷ್ಟಪಡ್ತೀನಿ ನಾನು. ಮತ್ತೆ ನೋಡಿ ಸ್ನೇಹಿತರೆ, ಎಷ್ಟೋ ಜನ ಮನೇಲಿ ಇಟ್ಕೊಂಡಿರ್ತಾರೆ, ಎಷ್ಟೋ ಜನ ಗೊತ್ತಿರಲ್ಲ. ಎಷ್ಟೋ ಮನೇಲಿ ತುಂಬಾ ಒಳ್ಳೆ ಅಕ್ಕಿ ಇರುತ್ತೆ, ಅದು ಡಿಸ್ಪೋಸ್ ಮಾಡಕ್ ಹೋಗಲ್ಲ ಅವರು. ಅವ್ರಿಗೇನು ಹೇಳಕ್ ಹೇಳ್ಕೊಡ್ತೀನಿ ಅಂದ್ರೆ, ಅಟ್ಲೀಸ್ಟ್ ನಾನು ಸ್ವಲ್ಪ ಜನ ಪಟಾಕ್ ಕೊಡಿ, ಎಲ್ಲ ಬೆಳೀತಾರೆ ಹುಡುಗರು.
ಹೇಳ್ಬಿಟ್ಟು ಕೊಡಿ, ನೀವು 10 ಅವರ್ ಆಡತ್ತೆ 11 ಅವರ್ ಆಡತ್ತೆ ಅವೆಲ್ಲ ಸುಳ್ಳು ಹೇಳೋದು ಬೇಡ. ಅವ್ರು ಕಷ್ಟ ಬೀಳಲೇಬೇಕು. ಹೌದು, ನಾವು 10 ಅವರ್ ಅಂತ ಹೇಳಿದ್ರು 10 ಅವರ್ ಅಕ್ಕಿ ಕೊಟ್ರು ಆಡೋ ಕೆಪಾಸಿಟಿ ಅದು ಇಲ್ಲ ಅಂದಾಗ 1 ಅವರ್ಗೆ ಖಾಲಿ ಆಗೋದು ಅಥವಾ 1 ಅವರ್ಗೆ ಕುತ್ಕೊಳ್ಳೋದು. ಕೊನೆಗೆ ಅಕ್ಕಿ ಆಡದೆ ಇರ್ಬೇಕಾದ್ರೆ ವಾಪಸ್ ತಂದು ಕೊಡಿ, ಅವ್ರು ಈಸ್ಕೊಂತಾರೆ. ಅದ್ ಬದಲು ಎಲ್ಲಾ ಕಡೆ ಹೋಗ್ಬಿಟ್ಟು ಅಕ್ಕಿ ಚೆನ್ನಾಗಿರೋದು ಕೊಟ್ಟಿಲ್ಲ ಅಂದಾಗ ನೀವು ಕರೆಕ್ಟ್ ಅಕ್ಕಿ ಬಿಡಕ್ ಬರ್ದೇ ಇರ್ಬೇಕಾರೆ ಅಕ್ಕಿನ ದ್ವೇಷಿಸೋದು ತಪ್ಪಲ್ವಾ? ನನಗೆ ಗೊತ್ತಿರಂಗೆ ಯಾವ ಅಕ್ಕಿ ಕೆಟ್ಟದಲ್ಲ. ನಾವು ಹೋಗ್ತಾ 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 ಕೂಟ್ ಮಾಡ್ಕೊಂಡು ನಾವು ಅಕ್ಕಿ ಹಾಳು ಮಾಡ್ಕೊಂಡು ಅಕ್ಕಿ ಮತ್ತೆ ರೆಡಿ ಮಾಡಕ್ ಆಗ್ಬೇಕಾದ್ರೆ ನಮ್ ತಪ್ಪು ಅದು. ಅಕ್ಕಿ ಬಂದ್ಬಿಟ್ಟು ಇದಕ್ಕೆ ಜೊತೆ ಹಾಕು ಅದಕ್ಕೆ ಜೊತೆ ಹಾಕು ಅಂತ ಯಾವು ಕೇಳಿಲ್ಲ. ನಾವು ತಪ್ಪು ಮಾಡ್ತೀವಿ, ಅದ್ರಲ್ಲಿ ಅಕ್ಕಿ ಆಡಲ್ಲ ಮತ್ತೆ ಮಾರ್ಬಿಡ್ತೀವಿ, ಅದು ಇನ್ನೊಂದೇನೋ ತಪ್ಪು ಮಾಡಿರುತ್ತೆ. ಅದನ್ನ ಸರಿ ಮಾಡ್ಕೋಬೇಕಾದ್ರೆ ನಾವು ಅದ್ರಲ್ಲಿ ಆಡೋದೇ ಇಲ್ಲ ಅನ್ನೋ ತಪ್ಪು. ಯಾವುದೇ ತಗೊಳ್ಳಿ, ಯಾವುದೇ ಸ್ಪೋರ್ಟ್ಸ್ ಹೋಗ್ಲಿ ಅಥವಾ ಕಾರ್ ರೇಸ್ ಅಲ್ಲಿ ಹೋಗ್ಲಿ, ಒಂದು ಡ್ರೈವಿಂಗ್ ಕಲಿಬೇಕು ಅಂದ್ರೂ ಆಸಕ್ತಿ ಇರಬೇಕು. ನೀವು ಕಲಿತೀನಿ ಅನ್ನೋ ಶ್ರದ್ಧೆ ಇತ್ತು ಅಂದ್ರೆ ಕಲಿತೀರಾ. ಅಕ್ಕಿ ಸೋಪು ಅಷ್ಟೇ, ಯಾವುದೇ ತಗೊಳ್ಳಿ ಕಲ್ತ್ಕೊಂಡು ಅದ್ರಲ್ಲಿ ಜಯಿಸಿ ಕೊನೆಗೆ ಆಗದೇ ಇಲ್ಲ ಅನ್ಬೇಕು ಅಕ್ಕಿ ಕುಡಿ. ಒಂದ್ ಜೊತೆ ಮರಿ ಮಾಡ್ಸಿರಾ, 2 ಜೊತೆ ಮರಿ ಮಾಡ್ಸಿರಾ, ಇದು ಆಡ್ತಾ ಇಲ್ಲ, ಇದ್ ಮಾಡ್ತಾ ಇಲ್ಲ, ತಪ್ಪು ಸ್ನೇಹಿತರೆ. ಬೇರೆ ಬೇರೆ ಅಕ್ಕಿ ಚೇಂಜ್ ಮಾಡಿ ಅಕ್ಕಿ ಅದ್ರಲ್ಲಿ ಏನ್ ಫಾಲ್ಟ್ ಮಾಡ್ತಿದೆ, ಇದ್ರಲ್ಲಿ ಏನ್ ಫಾಲ್ಟ್ ಮಾಡ್ತಿದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಸ್ನೇಹಿತರೆ. ಅವಾಗ ನೀವು ಗೊತ್ತಾಗತ್ತೆ. ಚಿಕ್ಕ ಹುಡುಗರಿಗೆ ಏನ್ ಹೇಳ್ತೀನಿ ಅಂದ್ರೆ, ಬಿಗಿನರ್ಸ್ ಇಂದ ಲರ್ನ್ ಮಾಡಿ. ನೀವು ಏನೇ ಕಲ್ತಿದ್ರು LKG ಸ್ಕೂಲ್ಗೆ ಅಂತ ಕಳ್ಸಲ್ಲ, ಡೈರೆಕ್ಟ್ ಆಗಿ ಡಿಗ್ರಿ ಅಂತ ಕಳ್ಸಲ್ಲ. ದಯವಿಟ್ಟು LKG ಇಂದ ಸ್ಟಾರ್ಟ್ ಮಾಡಿ. ಇನ್ನಂದ್ರೆ ಒಂದು ಪಟ ಬಿಡೋದಾಗಿರ್ಲಿ, ಅಕ್ಕಿ ಮೇವ್ ಹಾಕೋದಾಗಿರ್ಲಿ, ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ತಗೊಳ್ಳಿ. ಸುಮ್ಮನೆ ದುಡ್ಡು ಎಲ್ಲಿಂದ ಉದ್ರಲ್ಲ. ದಯವಿಟ್ಟು ಅಕ್ಕಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಒಳ್ಳೆ ಅಕ್ಕಿ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಯಾವುದೇ ತಗೊಂಡ್ರು ನಿಮ್ಗೆ ಇಷ್ಟ ಯಾವ್ದಾಗತ್ತೆ ನೋಡ್ಕೊಂಡು ಅದ್ರಲ್ಲಿ ಪಳಗಿ ಅದ್ರಲ್ಲಿ ಏನ್ ಮಾಡ್ತಿದೆ ತಿಳ್ಕೊಂಡು ನೆಕ್ಸ್ಟ್ ಬೇರೆದಕ್ಕೆ ಹೋಗಿ. ಯಾರೊಬ್ರು ಹೇಳಿದ್ರು ಅಥವಾ ಅಲ್ಲ 10 ಅವರ್ ಆಗ್ತದೆ ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೂ ತಗೊಳ್ಬೇಡಿ. ಅಂದ್ರೆ ನಮ್ದು ಇದೆ ಜರ್ನಿ, ಮತ್ತು ಚಿಕ್ಕ ಪುಟ್ಟ ಜರ್ನಿ, ಏನು ದೊಡ್ಡದಿಲ್ಲ. ನೋಡೋಣ, ನಮ್ಮ ವಿಡಿಯೋ ಇದು ಅಟ್ಲೀಸ್ಟ್ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗಲಿ, ಒಂದು ಲೆಸನ್ ಥರ ಇರುತ್ತೆ ಅವ್ರಿಗೆ. ನೋಡಿ, ನಾನೇನು ಹೇಳಕ್ಕೆ ಮಾತು ಬರ್ತಾ ಇಲ್ಲ ಅಷ್ಟೇ. ತೋರಿಸ್ತೀನಿ, ನನ್ನ ಹತ್ರ ಇದೆ ಅಕ್ಕಿ, ಬಟ್ ನಂದು ಗೊತ್ತಿರೋದು ಹಳೆ, ನಿಮ್ಗೆ ಗೊತ್ತಲ್ವಾ, ಹಳೆ ಲೈನ್ ಅದು ತೋರಿಸ್ತೀನಿ. ವೀಕ್ಷಕರೆಲ್ಲ ನೋಡ್ಲಿ. ನಾನು ವರ್ಷಕ್ಕೆ ಒಂದೇ ಸಲ ಬ್ರೀಡ್ ಮಾಡೋದು. ಡಿಸೆಂಬರ್ ಜೊತೆ ಮಾಡ್ತೀನಿ, ಫೆಬ್ರವರಿಲಿ ಪಟ ಮಾಡಿ ಬೀಳ್ತೀನಿ. ಈ ಗಂಡಿನಿಂದ ನಾನು ಶೋಕಿ ಸ್ಟಾರ್ಟ್ ಮಾಡಿದ್ದು. ನಂದು ಜಾಕ್ ಗಂಡು ಇದು ಬಂದ್ಬಿಟ್ಟು ಪುಷ್ಪರಾಜ್ ಅವರು ನಮ್ಮ ಫ್ರೆಂಡ್ಗೆ ದಸ್ತಾ ಅಕ್ಕಿ ಕೊಟ್ಟಿದ್ರು. ಅವಾಗಿಂದ ನನ್ನ ಮನೆಯಲ್ಲಿ ಒಂದು 12-13 ಇಯರ್ಸಿಂದ ಇದೆ. ಆರಾಮ ಪಟ ಎಲ್ಲ ಇದು ಮಾಡ್ತಿದ್ದೆ. ಅದಕ್ಕೆ ನಾನಿದು ಹುಡುಕಿ ಒಂದು ಜಾಕ್ ಹೆಣ್ಣು ತಗೊಂಡು ಬಂದೆ. ಇದು ಒಂದು 9 ಇಯರ್ಸಿಂದ ಇದೆ, ಬಂದ ಜೊತೆ ನನ್ನ ಮನೆಯಲ್ಲಿ. ನೋಡಿ ಸ್ನೇಹಿತರೆ, ಇದು 13 ವರ್ಷದಿಂದ ಇದೆ ಅಂತ ಗಂಡಿದು. ಈ ಫೆದರ್ ನೋಡ್ಬೋದು ಹೆಂಗಿದೆ ಅಂತ. ಟೈಲಿಂಗ್ ಕ್ವಾಲಿಟಿ ನೋಡಿ, ಕಟ್ಟಿ ಬಾಲ ಇದೆ, ಚೊಂಚು ನೋಡಿ, ಚಿಕ್ಕ ಮೂತಿ, ಕಣ್ಣು ಒಡಕ್ಲು ನೋಡಿ. ಇದು ಹಾಕಿರೋ ಹೆಣ್ಣು ಅಂತೀರೋ, ಹೆಣ್ಣು ಗರಿನೂ ಅಷ್ಟೇ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಟೈಲಿಂಗ್ ಕ್ವಾಲಿಟಿನೂ ಅಷ್ಟೇ. ಚುಂಚು ನೋಡಿ, ಶಾರ್ಟ್ ಬೀಕು, ಕಣ್ಣು ಅಷ್ಟೇ, ರವೆ ಕಣ್ಣಿದೆ. ಇದು ನಂದು ಫೇವ್ರೆಟ್ ಜೊತೆ. ಈ ಜೊತೆ ಇದನ್ನಲ್ಲಿ 10 ಓವರ್ ಆಡಿದೆ. ನಾನು ಸೀಲ್ ಬಿಡಕ್ ಟೈಮ್ ಇಲ್ಲ, ನಾನು ಸೀಲ್ಗೆಲ್ಲ ಬಿಡಲ್ಲ. ಬಿಟ್ರೆ ಒಂದೆರಡು ಟೈಮ್ ಬಿಟ್ಟಿದ್ದೀನಿ ಅಷ್ಟೇ. ಒಂದು 5 ಓವರ್ಸ್ ಒಂದು ಆಡಿದೆ, 6 ಓವರ್ ಒಂದು ಆಡಿದೆ. ಟೈಮ್ ಸಿಗಲ್ಲ ಅಂದರೆ, ಬಟ್ ಇದ್ರದ್ದು ಎಲ್ಲ ಲೈನ್ ನನ್ನ ಫ್ರೆಂಡ್ಸ್ಗೆ ಕೊಟ್ಟಿದ್ದೀನಿ. ಅವರೆಲ್ಲ ಗೆಲ್ತಾ ಇದ್ದಾರೆ, 10 ಅವರ್ಸ್ 11 ಅವರ್ಸ್ ಎಲ್ಲ ಬಿಟ್ಟಿದ್ದಾರೆ. ಬಟ್ ಅದೇ ಇವಾಗ ಒಂದು ಸ್ಟಾಕ್ ನನ್ನ ಫೇವ್ರೆಟ್ ಪೇರು ಈ ಒಂದು ಜೊತೆಯಿಂದ ಶೋಕಿ ಸ್ಟಾರ್ಟ್ ಆಗಿರೋದು. ನನಗೆ ಕಂಟಿನ್ಯೂಸ್ ಶೋಕಿ ಇದ್ರ ಜೊತೆನಲ್ಲಿ ಮಾಡಿದ್ದೀನಿ. ಚಿಕ್ಕ ವಯಸ್ಸುವಾಗ ಅದು ತಗೊಂಡು ಬರ್ತೀನಿ, ಸಾಕ್ತಾ ಇದ್ದೀನಿ ಅಂತ ತಿರ್ಗಾ ವಾಪಸ್ ಕೊಡ್ತಾ ಇದ್ದೀನಿ. ಬಟ್ ಇದು ಕಂಟಿನ್ಯೂಸ್ ಒಂದು 13 ಇಯರ್ಸಿಂದ ಒಂದೇ ಶೋಕಿ ಗ್ಯಾರಂಟಿ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಬಂದು ಇದು ನಂದು ಹಳೇ ಗಂಡು. ಇದು ನಾನು
ಆಚೆಯಿಂದ ತಗೊಂಡು ಬಂದೆ. ನನ್ನ ಮನೆಯಿಂದ ಒಂದು 10 years ಇಂದ ಇದೆ. ಇರ್ಬೋದು ಒಂದು 14 years ಇರ್ಬೋದು ಗಂಡಿಗೆ. ಇನ್ನ ಮಾಯ ಎಲ್ಲ ಇದೆ ಗಂಡಿಗೆ. ಅದಕ್ಕೆ ನಾನು ಮನೆ ಹುಟ್ಟಿರೋದು ಗ್ರೀನ್ ಶೇಡ್ ಸಬ್ಜಾ ಹಾಕಿದ್ದೀನಿ. ಇದು ಒಂದು 6 years ಇದೆ ಫೀಮೇಲ್ಗೆ. ಇದು ನಮ್ಮ ಮನೆಯದು ಪಿಲಂಕ ಗಂಡಿಗೆ ಬಂದ್ಬಿಟ್ಟು ಕಲಂಕ ಹೆಂಗೆ ಬಂದಿರೋದು. ದಸರಾ ತನಕ ಇದು ಕಳಂಕ ಇತ್ತು, ಇವಾಗ ನೋಡಿ ಫುಲ್ ಗ್ರೀನ್ ಆಗಿದೆ. ನೋಡಿ ಸ್ನೇಹಿತರೆ, ಬಣ್ಣ ನೋಡಿ, ಗರಿಗಳು, ಗರಿ ಕ್ವಾಲಿಟಿ ನೋಡ್ರೆ ಗೊತ್ತಾಗುತ್ತೆ ನಿಮಗೆ. ಟೈಲಿಂಗು ಅಷ್ಟೇ, ಟೈಲ್ ಕ್ವಾಲಿಟಿ ನೋಡಿ. ತರ ನೋಡಿ, ವಯಸ್ಸಾಗಿದೆ ಅಕ್ಕಿಗೆ. ಫರ್ಟಿಲಿಟಿ ಇದೆಯಾ ಬರೋ ಇದಕ್ಕೆ? 100%. ಚೆನ್ನಾಗಿದೆ ನೋಡೋದಕ್ಕೂ, ಗರಿನೂ ಚೆನ್ನಾಗಿದೆ. ಕಣ್ಣಿದಲ್ಲಿ ಕಾಣಲ್ಲ ನಿಮಗೆ, ಬಿಸಿಲು ಬರೆ ನೀಟಾಗಿ ಕಳಂಕಗಳೆಲ್ಲ ನೋಡ್ಬೋದು. ನೆಕ್ಸ್ಟ್ ಬಂದು ಇದು ನಮ್ಮ ಮನೆಯಲ್ಲಿ ಹುಟ್ಟಿರೋ ಪಟ್ಟಾನೆ. ನನ್ನ ಫ್ರೆಂಡ್ಗೆ ಅವಾಗ ಆಡ್ಸಕ್ಕೆ ಕೊಟ್ಟಿದ್ದು, ಅಲ್ಲಿ ಅವ್ರ ಮನೆಗೆ 6 hour ಆಡಿ ಸ್ಟೀಲ್ಗೆ ಫಿನಿಶ್ ಮಾಡಿದ್ದೆ ಈ ಗಂಡು, HMT ಗಂಡು. ಆ ಗಂಡಿಗೆ ನಾನು ಇದು 2 ಸುಬ್ಬ ಹೆಣ್ಣು ಹಾಕಿದ್ದೀನಿ. ಇದು ಆಚೆಯಿಂದ ತೊಗೊಂಡು ಬಂದೆ ಹೆಣ್ಣು. ಇದು ಒಂದು ಜೊತೆ ಮಾಡಿಬಿಟ್ಟು ದೊಡ್ಡ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ಇದು ಚಿಕ್ಕಂಡು ಚೆನ್ನಾಗಿದೆ. ಗಂಡಿದು ಗರಿ ಎಲ್ಲ ಕೊಟ್ಟಿದ್ದಾರೆ. ದಬ್ಬೆ ಮೇಲೆ ಬಿಳಿ ಇದೆ, ಕೈ ಬಾಲ ಇದನ್ನ ಕಾಲು ನೋಡ್ಬೋದು. ಬಾಲ ನೋಡಿ, ಏಟ್ ಜಾಸ್ತಿ ಗಂಡಲ್ಲಿ. ನೋಡಿ ಸ್ನೇಹಿತರೆ, ಇದು ಹೆಡಲ್ ನೋಡ್ ಪೂಟ್ ಅಂತಿದು. ಅಕ್ಕಿ ತುಂಬ ಚೆನ್ನಾಗಿದೆ. ಇದು ಫಿಮೇಲ್. ಇದು ಕರಿ ಟೆಂಪ್ ಆಗಲಿ ಅಥವಾ ಬಾಲ ಕಡ್ಡಿ ಬಾಲ ಇರೋದಾಗಿರಲಿ, ಅಕ್ಕಿ ಬಣ್ಣ ಆಗಿರಲಿ, 3 ಕಟ್ಟಿದೆ. ಅಕ್ಕಿ ಕಣ್ಣು ನೋಡಿ, ತುಂಬ ಚೆನ್ನಾಗಿದೆ. ನನಗೆ ಸ್ವಲ್ಪ ಪಿಲಂಕ ಅಂದರೆ ಸ್ವಲ್ಪ ಶೋಕಿ. ಪಿಲಂಕ ಅಂದರೆ ತುಂಬ ಇಷ್ಟ. ಇದು ನನ್ನ ಮನೆಯಲ್ಲಿ ಹುಟ್ಟಿರೋದು ಪಿಲಂಕ ಗಂಡು. ಓಕೆ, ಆಡಿದೆಯಾ ಇದು? ಆಡಿದೆ ಅದು. ಆ ಗಂಡಿಗೆ ಇದು ನನ್ನ ಫ್ರೆಂಡ್ ಆನೇಕಲ್ನಲ್ಲಿ ಇದ್ದಾರೆ, ಅವ್ರ ಮನೆಯಿಂದ ತೊಗೊಂಡು ಬಂದು ಇದು ಜೊತೆ ಮಾಡಿದೆ. ಆನೇಕಲ್ ಇದ್ದಾರೆ. ಇದು ಒಂದು ಪಿಲಂಕ ಜೊತೆ. ಸ್ನೇಹಿತರೆ, ಕ್ವಾಲಿಟಿ ನೋಡಿ ಹೆಂಗಿದೆ, ಚೆನ್ನಾಗಿದೆ ಕ್ವಾಲಿಟಿ. ಈ ಪಿಲಂಕ ನೋಡಿ ಹೆಂಗಿದೆ. ಬಣ್ಣ ಆಗಿರಲಿ, ಅದು ಎದೆ ಎತ್ಕೊಂಡು ನಿಂತ್ಕೊಂಡಿರೋದಾಗಲಿ, ಬೀಕ್ ಆಗಿರಲಿ, ತಲೆ ಗುಂಡು ತಲೆ ಇದೆ, ಫೆದರು ಚೆನ್ನಾಗಿದೆ, ಕರಿಗಳು ಚೆನ್ನಾಗಿದೆ. ಹೇಗ್ತಾರೆ ಪಿಲಂಕ ಗಂಡು. ಚೆನ್ನಾಗಿ ಒಳ್ಳೆ ಮ್ಯಾಚ್ ಮಾಡಿದ್ದಾರೆ. ಇದು ಫಸ್ಟ್ ಪೇರ್ ಅಂದ್ರೆ ಮುಂಚೆ ಪೇರ್ ಮಾಡಿರೋದು? ಇಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅದು ಗಂಡಿಗೆ ಹೆಣ್ಣೆ ಸಿಗ್ತಾ ಇಲ್ಲ, ಇವಾಗ ಸಿಕ್ಕಿದೆ. ಇವಾಗ ಹಾಕ್ಬಿಟ್ಟು ನೋಡ್ಬೇಕು. ಗಂಡೆ ಇದು 3 years ಗಂಡು.
ಇದು ನಂಗೆ ಬಂದ್ಬಿಟ್ಟು ನಂದು ರೇಗ್ದಾರ್ ಹಳೆಯ ಹೆಣ್ಣು, ಆನೇಕಲ್ ರೇಗ್ದಾರ್ ಹೆಣ್ಣು. ಓಕೆ. ಅದಕ್ಕೆ ನಮ್ಮ ಮನೆಯದು ದೊಡ್ಡ ಮಕ್ಷಿ ಹೆಣ್ಣು ಹಾಕಿದ್ದೀನಿ ಲೈಕ್ ಮಾಡಿದೆ. ಈ ಗಂಡು 10 ಅವರ್ ಆಡಿದೆ ಕುಳಂಗಿ ಎಲ್ಲ. ಇದೇ ಅಡಿಗೆ ಬೇರೆ ಕಡೆ? ಇಲ್ಲ, ತುಮಕೂರಿನಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ, ಅವ್ರ ಮನೆಯದು ಅಕ್ಕಿ. ಮತ್ತೆ ಅಕ್ಕಿ ಆಡಿದೆ ಅಂತ ತುಮಕೂರಲ್ಲಿದು ಕ್ವಾಲಿಟಿ ನೋಡ್ರಿ ಫೆದರ್ನ. ಗರಿನೂ ಅಷ್ಟೇ ಚೆನ್ನಾಗಿದೆ. ಕಣ್ಣು ನೋಡಿ ಸ್ನೇಹಿತರೆ, ಬಣ್ಣನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ಆನೆಕಲ್ಲು ಲೈನ್ ಅಂತಿದು. ತಲೆ ನೋಡಿ, ಕಣ್ಣು ನೋಡಿ, ಚುಂಚು ಮೂತಿ ನೋಡಿ, ಬಣ್ಣನೂ ಅಷ್ಟೇ ತುಂಬ ಚೆನ್ನಾಗಿದೆ ಬಣ್ಣ. ಈ ಥರ ಬಣ್ಣಗಳೇ ಸಿಗೋಕ್ಕೆ ಕಷ್ಟ ಆಗಿದೆ ಸ್ನೇಹಿತರೆ. ಈ ಥರ ಕ್ವಾಲಿಟಿ ಇರೋದಾಗಿರಲಿ, ಮತ್ತು ಬುರುಡೆ ಆಗಿರಲಿ, ಎದೆ ಉಟ್ಕೊಂಡು ನಿಂತಿರೋದಾಗಿರಲಿ. ನೆಕ್ಸ್ಟ್ ಬಂದ್ಬಿಟ್ಟು ಇದೂ ಗಂಡು ನಮ್ಮ ಫ್ರೆಂಡ್ ಕುಣಿಗಲಲ್ಲಿ ಈ ಗಂಡು ಆಡಿದೆ ಸೀಲ್ಗೆ 7 hours. ಅವ್ರ ಮನೆಯ ಗಂಡು. ಅದಕ್ಕೆ ನಮ್ಮ ಮನೆಯದು ಹುಟ್ಟಿರೋದು ಇದು ಪಟ ಸಬ್ಜಾರ್ ಇರ್ತಾರೆ, ಅದಕ್ಕೆ ಜೊತೆ ಮಾಡಿದ್ವಿ. ಇದು ಕುಣಿಗಲಲ್ಲಿ ಆಡಿದೆ ಅಂತ ಅಕ್ಕಿ, ಇದು ಸಿಲ್ಕ್ ಆಡಿದ ಅಕ್ಕಿ ಇದು. ರೆಗ್ದಾರು ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ಈ ಬಣ್ಣ ನೋಡಿ ಹೆಂಗಿದೆ. ಅಕ್ಕಿ ಕಣ್ಣು ನೋಡಿ, ಬಾಲಗಳು ನೋಡಿ ಹೆಂಗಿದೆ. ನನಗೆ ತಿಳುವಳಿಕೆಗೆ ತುಂಬ ಒಳ್ಳೆ ಅಕ್ಕಿ ಇದು. ನೆಕ್ಸ್ಟು ಒಂದು HMT ಗಂಡು, ತುಂಬ ಒಳ್ಳೆ ಮನೆಯ ಗಂಡಿದು. ನಾನು ಅವ್ರಿಗೆ ಬೇಕು ಅಂದರೆ ತಗೊಂಡು ಬಂದಿರೋದು. ತುಂಬ ಒಳ್ಳೆ ಅಕ್ಕಿ ಬ್ರೋ, ಅದು ಕಲರ್ ಬಣ್ಣ ಎಲ್ಲ ತುಂಬ ಚೆನ್ನಾಗಿದೆ. ಅದು ಗಂಡು ಆಡಿದೆ ಅಂತ ನನಗೆ ಗೊತ್ತಿಲ್ಲ, ಎಷ್ಟು ಅವರ್ ಆಡಿದೆ ಏನಿದೆ. ನನಗೆ ಇಷ್ಟ ಆಯಿತು, ನನ್ನ ಶೋಕಿಂದ ನಾನು ತೊಗೊಂಡಿದ್ದೆ. ಅದಕ್ಕೆ ನನ್ನ ಮನೆಯದು ರೇಗ್ದಾರ್ ಟ್ರಾವೆಲ್ ಹಾಕಿದ್ದೀನಿ. ಸ್ನೇಹಿತರೆ, ಸೆಲೆಕ್ಟ್ ಮಾಡ್ಬೇಕಾದ್ರೆ ನಿಮ್ಮ ಅಕ್ಕಿಗೆ ಯಾವ ಮ್ಯಾಚ್ ಆಗುತ್ತೆ ಅಂತ ನೋಡ್ಕೊಂಡು ತೊಗೊಳ್ಳಿ, ಬಣ್ಣ ನೋಡ್ಕೊಂಡು ತೊಗೊಳ್ಳಿ. ಆಡ್ಸೋದು ನಿಮ್ಮ ಮೇಲೆ ಹೋಗುತ್ತೆ. ನೀವು ಯಾವುದೇ ಅಕ್ಕಿ ಕೊಟ್ಟರು ಆಡ್ಸೋದು ನಮ್ಗೆ ಬಿಡಕ್ಕೆ ಬಂತು ಅಕ್ಕಿ ಬಿಡ್ಬೋದು. ಎಲ್ಲ ಕಡೆ ತುಂಬ ಒಳ್ಳೆ ಅಕ್ಕಿಗಳು ಸಿಗುತ್ತೆ. ಅಕ್ಕಿಗಳನ್ನ ನಾವು ಹಾಳು ಮಾಡ್ತಾ ಇದ್ದೀವಿ ಅಷ್ಟೇ. ನೋಡಿ, ಇದು ಆಡಿದೆ ಅಂತೆ, ಬಟ್ ಎಷ್ಟೋ ಆಡಿದೆ ಅಂತೆಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬಟ್ ಅಕ್ಕಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಯಾವ ಥರ ಅಕ್ಕಿ ಇದೆ ಇದು ಅಂತ. ಖಂಡಿತವಾಗ್ಲೂ ಆಡಿರತ್ತೆ ಇದು. ಬಾಲ ನೋಡಿ, ಅಕ್ಕಿ ತುಂಡ ಇದೆ, ಬಟ್ ಚೆನ್ನಾಗಿದೆ ಅಕ್ಕಿ. ಬಾಲ ಆಗಿರಲಿ, ಕರಿಗಳು ಅಷ್ಟೇ ತುಂಬ ಒಳ್ಳೆ ಅಕ್ಕಿ ಇದು. ಅದಕ್ಕೂ ಇದಕ್ಕೆ ಮ್ಯಾಚ್ ಮಾಡಿದ್ದಾರೆ ಅವನ್ನ. ನೋಡಿ, ಕಣ್ಣು ನೋಡಿ ಹೆಂಗಿದೆ. ಗರಿಗಳು ಅಷ್ಟೇ ತಿರಾವಲಿದು. ದಬ್ಬೆ ಮೇಲೆ ಬಿಳಿ ಇದೆ. ಚೆನ್ನಾಗಿದೆ ಅಕ್ಕಿ. ಬಾಲನ್ನು ಕ್ವಾಲಿಟಿ ಆಗಿರಲಿ. ಇದು ನಮ್ಮ ಮನೆ ಪಟ್ಟ ಮನೆ. ಇದ್ದದ್ದು ಅಪ್ಪ ಎಲ್ಲ ಇದು ತೋರಿಸ್ತೀನಿ. ಪಿಲಂಕ, ಇದೇ ಸಾಮ್ರಾಟ್ ಪಿಲಂಕ. ಅದಕ್ಕೆ ಇದು ಸೌರಣ್ಣ ಹೆಣ್ಣು ಮಾಡಿದ್ದೀನಿ ಪಟ್ಟ. ಬಿಟ್ಟು ಪಟ್ಟ ನೋಡಬೇಕು ಹಿಂಗಾದ್ರೆ. ಇದು ಹೊರಗಡೆ ಹೆಣ್ಣು ಒಳಗಡೆದು, ಗಂಡು ನನ್ನ ಮನೆಯದು. ಜೊತೆ ನೋಡೋ ಬನ್ನಿ. ಸೋಲೊಂದು ಬೈ ನಾವು
ಚೊಂಚು ಮೂತಿ, ಕಣ್ಣು ಒಡಕ್ಲು ನೋಡಿ, ಅನಾರಿ ಇದೆ ಅಕ್ಕಿಗೆ, ತಲೆ ಬುರುಡ ನೋಡಿ, ತಲೆ ಸಣ್ಣ, ಅಕ್ಕಿ ಎಲ್ಲ ಜಾಸ್ತಿ ಹಿಡ್ದಿಲ್ಲ ಅನ್ಸುತ್ತೆ, ತುಂಬ ಒಡ್ದಾಡ್ತವೆ. ನಾನು ಜಾಸ್ತಿ ಇಡಲ್ಲ ಅಕ್ಕಿಗೆ, ಕಡಿಮೆ ಇಡ್ತೀನಿ ಕೈಗೆ. ಭಾಳ ಕ್ವಾಲಿಟಿ ನೋಡಿ, ಒಳ್ಳೆ ಎಣ್ಣೆದು. ಇದು ಗಂಡು ಶ್ರೀಲಂಕಾ ಚಿಕ್ಕತಮ್ಮ. ಇದಕ್ಕೂ ಮ್ಯಾಚ್ ಮಾಡಿದಾರಂತೆ ನೋಡಿ ಸ್ನೇಹಿತರೆ. ಬಣ್ಣ ಕರೆ ತಾಮ್ರಲ್ಲಿದು ಪಿಲಂಕ, ಗರಿಗಳಲ್ಲೂ ಚೆನ್ನಾಗಿದೆ, ಬಾಲನೂ ಅಷ್ಟೇ ಕಡ್ಡಿ ಬಾಲ ಇದೆ. ಹಾಂ ಬಿಟ್ಟಿದ್ದೀನಿ. ಇದು 6 ಅವರ್ ನಮ್ಮ ಮನೆಯಲ್ಲಿ ಆಡಿದೆ, ಬಟ್ ಏಟ್ ಜಾಸ್ತಿ ಕಂಟ್ರೋಲ್ ಮಾಡಿ ಬಿಟ್ಟಿದ್ದೀನಿ. ಟೈಮ್ ಇಲ್ಲ ಕಂಟ್ರೋಲ್ ಮಾಡಿ ಬಿಡೋಕ್ಕೆ. ನೆಕ್ಸ್ಟು ನಮ್ಮ ಮನೇಲಿ ಎಲ್ಲ ಪಟ ಮಾಡಿ ದೊಡ್ಡ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ಪಟ ಮೇಲೆ ಇದೆ. ಇದು ನಮ್ಮ ಮನೇಲಿ ಹಳೇ ಗಂಡು ಚಿತ್ರತಂಬ, ಅದು ಈ ಹೆಣ್ಣು ಮಾಡಿದ್ದೀನಿ. ಸ್ನೇಹಿತರೆ ಇದು ನೋಡಿ ಗಂಡು ಹಿಂಗಿದೆ ಅಂತ, ತುಂಬ ಚೆನ್ನಾಗಿದೆ ಗಂಡಿದು. ಅದೇ ತಾಮ್ರಳಿದು, ಅದಕ್ಕೆ ದಗಿನ ತಾಮ್ರ ಮಾಡಿದ್ದಾರೆ. ಸ್ಟೈಲ್ ಆಗಿರಲಿ, ಕ್ವಾಲಿಟಿ ಆಗಿರಲಿ, ಅಕ್ಕಿ ಬಟ್ ತುಂಬ ಚೆನ್ನಾಗಿದೆ. ಗಂಡು ಕಂಪೇರ್ ಮಾಡಿದ್ರೆ ಸ್ವಲ್ಪ ಶಾರ್ಟ್ ಇದೆ ಎಣ್ಣಿದು. ಗರಿಗಳು ನೋಡಿ, ರಸ್ತ ಗರಿ ಉದ್ದ ಇದೆ. ಬಾಲ ನೋಡಿ ಸ್ನೇಹಿತರೆ, ಕರೆ ತಾಮ್ರಲ್ಲಿಗೆ ಇರಬೇಕಾಗಿರೋದು, ಕರೆ ತಾಮ್ರಲ್ಲಿಗೆ ಹಿಂಗಿದೆ. ಗರಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ಅಕ್ಕಿ ಬಾಜಿ ಜಾಸ್ತಿ ಇರೋಂಗಿದೆ ಇದಕ್ಕೆ. ಕಣ್ಣಲ್ಲಿ ಗೋಲ್ಡ್ ಶೀಟ್ ಇದೆ, ಅದ್ರ ಜೊತೆಗೆ ಲೈಟಾಗಿ ಅನಾರಿ ಇದೆ. ಫ್ಯಾಟ್ ತಲೆ, ನೆಕ್ಸ್ಟ್ ಬಂದ್ಬಿಟ್ಟು ಈ ಗಂಡಿಗೆ ನಾವು ಶೈತಾನ್ ಅಂತ ಕರೀತಾರೆ. ಅದು ಹಾಕಿ ಇರೋದು ಲೆಂತು, ಸೈಜು, ಪ್ಯಾಟರ್ನು ಅಂದರೆ ನಮ್ಮ ಫ್ರೆಂಡ್ ಎಲ್ಲ ಬಂದ್ಬಿಟ್ಟು ಏನು ಇದು ಶೈತಾನ್ ಥರ ಎಷ್ಟು ಗುಡ್ಡ ಇದೆ ಹೇಗಿದೆ ಅಂತ ಕೇಳಿ ಹೆಸರೆಲ್ಲ ಶೈತಾನ್ ಇಟ್ಬಿಟ್ರು ನಾವು. ಅದಕ್ಕೆ ನಮ್ಮ ಮನೆಯದು ಸಂಚಾಪಿಲ್ಲ ಅಂತ ಏನಾಗಿದೆ. ಬರೀ ಸ್ನೇಹಿತರೆ ಅಕ್ಕಿ ಉದ್ದ ಇರೋದಕ್ಕೆ ಫ್ರೆಂಡ್ಸ್ಗಳೆಲ್ಲ ಬಂದು ಸೈತಾನ್ ಸೈತಾನ್ ಹೋಗಿ ಸೈತಾನ್ ಅಂತ ಗಂಟಿದೆ ಅದಕ್ಕೆ. ನೆಕ್ಸ್ಟ್ ನನ್ನ ಪಟಗಳು ಹಾಕಿದ್ರು ಸೈತಾನ್ ಗಂಡು ಸಿಗ್ತಾರೆ, ಸೈತಾನ್ ಲೈನ್ ಅಂತ. ಅಕ್ಕಿ ಲೆಂತು ತುಂಬ ಚೆನ್ನಾಗಿದೆ ಈ ಸೈಜು ನೋಡಿ ಸ್ನೇಹಿತರೆ, ಇಲ್ಲಿವರೆಗೂ ಬರುತ್ತೆ ಅಕ್ಕಿ. ಅದ್ರ ಕಣ್ಣು ನೋಡಿ, ಕಲರ್ ನೋಡಿ, ಗರಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಟೆಂಪರು ಚೆನ್ನಾಗಿದೆ ಗರಿಲಿ. ಇದು ಪಿಲಂಕ, ಇದು ಪಿಲಂಕ ಕಣ್ಣು ನೋಡಿ ಸ್ನೇಹಿತರೆ. ಬಿಸಿಲಿಲ್ಲ ನೀಟಾಗಿ ತೋರಿಸ್ತಿದ್ದೆ, ಬಿಸಿಲಿದ್ದದಕ್ಕೆ ಈಗ ಕಾಣಿಸ್ತದೆ. ಎಷ್ಟು ಕಾಣಿಸ್ತಿದೆ ನಮ್ಗೆ ಕಾಣಿಸ್ತದೆ ಅನ್ಸುತ್ತೆ. ಗರಿ ನೋಡಿ, ಬಾಲನು ಚೆನ್ನಾಗಿದೆ. ನೆಕ್ಸ್ಟ್ ಜೊತೆ ಮನೀಶ್, ಈ ಗಂಡು ಈ ಹೆಣ್ಣಿಗೆ ನನಗೆ ತುಂಬ ವಿಶ್ವಾಸ. ಈ ಗಂಡಿಗೆ ಈ ಹೆಣ್ಣಿಗೆ ಪಟ ಯಾವಾಗಲೂ ನನಗೆ ಮೋಸ ಮಾಡಿಲ್ಲ, ಅಕ್ಕಿ ಖಾಲಿ ಬಿದ್ದಿಲ್ಲ, ಯಾವಾಗಲೂ ಆಡುತ್ತೆ. ಅಟ್ಲೀಸ್ಟ್ ಒಂದು 5 to 6 hours ಕಂಟಿನ್ಯೂ ಆಡುತ್ತೆ. ಡೈಲಿ ಬಿಟ್ಟರೆ ಡೈಲಿ ಆಡುತ್ತೆ. ನಾವೇನು ಉಡಾನ್ ಸೆಟ್ ಮಾಡೋದು ಅಷ್ಟು ಏನು ಬಿಟ್ಟಿಲ್ಲ, ಬಟ್ ಈ ಜೊತೆ ನನಗೆ ತುಂಬ ಸಾಥ್ ಕೊಟ್ಟಿದೆ. ನೋಡಿ ಸ್ನೇಹಿತರೆ, 10 ಓವರು 11 ಓವರು ಅಂದ್ಕೊಂಡು ನಾವು ಗ್ಯಾರಂಟಿ ಇಲ್ಲ ಪಟವೆಲ್ಲ ಒಂದಿನ ಆಡಲ್ಲ ಒಂದಿನ ಆಡಲ್ಲ ಹೇಳ್ತಾ ಇದ್ದಾರೆ ನೋಡಿ. ಯಾವಾಗ ಬಿಟ್ರು 5-6 ಅವರ್ ಮೋಸ ಇಲ್ಲ ಅಂತ ಹೇಳ್ತಾರೆ ಈ ಜೊತೆಲಿ. ಈ ಕಣ್ಣು ನೋಡಿ, ಗೋಲ್ಡ್ ಶೇಡ್ ಕಣ್ಣು, ಲೈಟಾಗಿ ಬ್ಲೂಯಿಶ್ ಇದೆ,
ರೇಗ್ದಾರು ಗರಿನೂ ಅಷ್ಟೇ, ಟೆಂಪರ್ ಚೆನ್ನಾಗಿದೆ. ಬಾಲ ಕ್ವಾಲಿಟಿನೂ ಚೆನ್ನಾಗಿದೆ. ನೋಡಿ ಇದು ಹಾಕಿರೋ ಫೀಮೇಲು, ಜೊತೆ ಚೆನ್ನಾಗಿದೆ ಸ್ನೇಹಿತರೆ. ಇದು ಕಣ್ಣು ಹೆಣ್ಣು ಕಣ್ಣು ನೋಡಿ ನಿಮ್ಗೆ ಹೆಂಗೆ ಕಾಣಿಸಿದೆಯೋ ನಮ್ಗೆ ಗೊತ್ತಾಗ್ತಾಯಿಲ್ಲ ನನಗೆ, ಬಟ್ ಅಕ್ಕಿ ಮಾತ್ರ ತುಂಬ ಚೆನ್ನಾಗಿದೆ ಹೆಣ್ಣಿದು. ಇದ್ರಲ್ಲಿ ಖಂಡಿತ ಆಡತ್ತೆ, ಒಂದು ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ ನನ್ನ ಪ್ರಕಾರ, ನನಗೆ ಗೊತ್ತಿರೋಂಗೆ. ಒಳ್ಳೆ ಚೆನ್ನಾಗಿದೆ ಇನ್ನು ಈ ಜೊತೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮನೀಶ್ ಅವ್ರದ್ದು ಫೇವ್ರೇಟ್ ಜೊತೆ, ಅದನ್ನು ತೋರಿಸ್ತೀನಿ. ನಮ್ಮ ಮನೀಶ್ ಯಾವಾಗ ಬಂದರೂ ಈ ಜೊತೆ ತುಂಬ ಇಷ್ಟಪಡ್ತಾರೆ. ಈ ಹೆಣ್ಣಲ್ಲಿ ಪಟ ಯಾವಾಗಲೂ ನನಗೆ ಕಡಿಮೆ ರಿಸಲ್ಟ್ ಕೊಟ್ಟಿಲ್ಲ, ಬಟ್ ಈ ಗಂಡು ಹೊಸ ತೊಗೊಂಡು ಬಂದಿದ್ದೀನಿ. ಯಾರು ನಮ್ಮ ಫ್ರೆಂಡು, ಅದೇ ಕುಣಿಗಲ್ನಲ್ಲಿ ಇರೋದು ನಮ್ಮ ಫ್ರೆಂಡು, ಅವ್ರು ಕೊಟ್ಟರು. ಸರ್ ತೊಗೊಂಡೋಗಿ ಇದು ಲೈನ್ ತುಂಬ ಒಳ್ಳೆ ಲೈನ್ ಅಂತ ನನಗೆ ಇವಾಗ ಮಾಡಿದ್ದೀನಿ. ಜೊತೆನೂ ಮನೀಶ್ ಅವರು ಹೇಳಿದ್ದು ಈ ಥರ ಮಾಡಿ ಒಂದ್ಸಲಿ ಪಟ ಬಿಟ್ಟು ನೋಡಿ ಹಿಂಗೆ ಬರುತ್ತೆ ಅಂತ. ಮಾಡಿದ್ದೀನಿ ಪಟ, ವರ್ಷ ಬಿಟ್ಟು ಒಂದು ಗ್ಯಾರಂಟಿ ಇದೆ ನನಗೆ ಈ ಜೊತೆನಲ್ಲಿ ಪಟ ಆಡುತ್ತೆ ಅಂತ. ನೋಡೋಣ. ನೋಡಿದ್ರೆ ನಾನು ಹೇಳಿದ್ಕಿಂತ ಜೊತೆ ಹಾಕಿರುತ್ತೆ, ಹಂಗೆ ಹೇಳ್ತಾ ಇರುತ್ತೆ. ಅಕ್ಕಿ ಚೆನ್ನಾಗಿದೆ ನೋಡಿ, ಅಕ್ಕಿ ಲೆಂತೆ ಆಗಿರಲಿ, ಅದರ ಕ್ವಾಲಿಟಿ ಆಗಿರಲಿ, ಗರಿನೇ ನೋಡಿ ಒಂದೊಂದು ನಮ್ಮ ಹೆಬ್ಬೆಳ್ಳ ಪರಿಸ್ತು ಬರ್ತಾ ಇದೆ. ಬಾಲ ನೋಡಿ, ಕಡ್ಡಿ ಬಾಲ ಅಕ್ಕಿ ಇಟ್ಕೊಳ್ಳೋದು. ಪಿಲಂಕ ನೋಡಿ ಸ್ನೇಹಿತರೆ, ಇದು ಚುಂಚು ಮೂತಿ ನಮಗೆಲ್ಲ ಕ್ರ್ಯಾಕ್ 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 ಅಂತಾರೆ, ಇದು ಕ್ರ್ಯಾಕ್ ಇಲ್ಲ, ಅಕ್ಕಿಗೆ ಒಡಕಲಿಲ್ಲ. ಆದರೆ ಅಕ್ಕಿ ಕಣ್ಣದ ಕ್ವಾಲಿಟಿ ನೋಡಿ ಹೆಂಗಿದೆ ಅಂತ. ಅದಕ್ಕೆ ನಾನು ತುಂಬ ಇಲ್ಲಿ ದೌಡಿಲಿ ತುಂಬ ನನಗೆ ಇಷ್ಟ ಆಗಿರೋ ಗಂಡಿದು. ಚುಂಚು ಮೂತಿ ಆಗಿರಲಿ, ಆ ಕಣ್ಣಲ್ಲಿರೋ ಕ್ವಾಲಿಟೀಸ್ ಆಗಿರಲಿ, ಗರಿಲಿರೋ ಕ್ವಾಲಿಟಿ ಆಗಿರಲಿ, ಅದು ತುಂಬ ಇಷ್ಟ ನನಗೆ. ಅದಕ್ಕೆ ಹಾಕಿರೋ ಹೆಣ್ಣು ರೇಗ್ದಾರ್ ಹೆಣ್ಣಿದು, ರೇಗ್ದಾರ್ ಪಿಲಾಂಕ ಹೆಣ್ಣಿದು. ಇದಕ್ಕೂ ತುಂಬ ಒಳ್ಳೆ ಜೊತೆ ಆಗತ್ತೆ ಅಂತ ನನಗನ್ನಿಸ್ತು. ಏಕೆಂದರೆ ಈ ಕಣ್ಣಲ್ಲಿರೋ ಕ್ವಾಲಿಟಿ, ಆ ಕಣ್ಣಲ್ಲಿರೋ ಕ್ವಾಲಿಟಿ, ಈ ಕಣ್ಣು ಕ್ಲಾರಿಟಿ ನೋಡಿ, ಆಮೇಲೆ ತಲೆ ಬುರುಡೆ ನೋಡಿ, ಎದೆ ನೋಡಿ, ಅಥವಾ ಬಾಲ ನೋಡಿ, ಈ ಗರಿಗಳೇ ನೋಡಿ ಸ್ನೇಹಿತರೆ. ಗಂಡು ಬಿಡಿ ಪಟ ಮಾಡಿಸಿರೋ ಮಾಡಿದ್ದೀನಿ. ನೋಡೋಣ, ಈ ವರ್ಷ ಬಿಟ್ಟು ನೋಡ್ತೀನಿ. ಈ ವರ್ಷ ಸ್ವಲ್ಪ ಸೀಲ್ ಕಟ್ಬಿಟ್ಟು ಸ್ವಲ್ಪ ಟೈಮ್ ಮಾಡೋಣ ಅಂತ ಇದೆ. ನೋಡೋಣ, ಮೋಸ್ಟ್ಲಿ ಈ ಫೇರ್ನಲ್ಲಿ ಏನಾದರೂ ಬಿಟ್ಟರೆ ಮನೀಶ್ ಅವ್ರಿಗೆ ಕಾಂಪ್ಲಿಮೆಂಟು. ಅಭಿಮಾನ ಅಷ್ಟೇ. ನೋಡಿ, ಇದು ಬಂದ್ಬಿಟ್ಟು ಯಾರೋ ನನ್ನ ಫ್ರೆಂಡು ಪುಷ್ಪರಾಜ್ ಲೈನ್ ಅಂದ್ರು ನನ್ಗೆ ಕೊಟ್ಟರು. ಅದು ನಿಜಾನ ಸುರೇನ ಗೊತ್ತಿಲ್ಲ, ಬಟ್ ಭೂಮಿ ತುಂಬ ಚೆನ್ನಾಗಿದೆ. ಅದು ನಾನು ಮನೆಯಲ್ಲಿ ಇಟ್ಕೊಂಡು ಒಂದ್ಸಲಿ ಪಟ ಮಾಡಿ ಬಿಡೋಣ ಅಂತ ತಗೊಂಡು ಬಂದಿದ್ದೀನಿ. ತುಂಬ ಒಳ್ಳೆ ಗಂಡು. ನೋಡಿ ಸರಿ, ಯಾರೋ ಪುಷ್ಪರಾಜ್ ಸರ್ದು ಅಂದ್ಬಿಟ್ಟು ಕೊಟ್ಟಿದಾರಂತೆ. ಯಾವ್ದೋ ಏನೋ ಗೊತ್ತಿಲ್ಲ ನಾವು ಒಟ್ಟಿನಲ್ಲಿ ಇವ್ರಿಗೆ. ಅಕ್ಕಿ ಬಣ್ಣ ಚೆನ್ನಾಗಿದೆ, ಅಕ್ಕಿ ಚೆನ್ನಾಗಿದೆ ಅಂತ ತಂದಿದ್ದಾರೆ. ಅದ್ರಲ್ಲಿ ಏನು ಮಾಡ್ತಾರೆ ಅಂತ ಅವ್ರು ನೋಡ್ಬೇಕಾಗಿದೆ. ಇನ್ನು ಯಾವ ಜೊತೆ ಹಾಕಿಲ್ಲ, ಜೊತೆ ಹಾಕಿದಾಗ ಗೊತ್ತಾಗತ್ತೆ ಅದ್ರಲ್ಲಿ ಏನು ಮಾಡತ್ತೆ ಅಂತ. ಬಣ್ಣ ಆಗಿರಲಿ, ತಲೆ ಆಗಿರಲಿ ಚೆನ್ನಾಗಿದೆ. ಎಷ್ಟೋ ಜನ ಬೂರಿ ಕಲರ್ ಲೈಕ್ ಮಾಡ್ತಾರೆ, ಈ ಕಲರ್ ಇದೆ ಅಂತ. ತಲೆ ನೋಡಿ, ಆ ಕಣ್ಣು ನೋಡಿ, ಬಿಸಿಲಿದ್ರೆ ಇನ್ನೂ ನೀಟಾಗಿ ಕಾಣಿರೋದು ಇದು. ಇವರು ಅಕ್ಕಿನ ಇಟ್ಕೊಳ್ತಾ ಇರೋದ್ರಿಂದ ತುಂಬ ಒದ್ದಾಡ್ತಾವೆ ಅಕ್ಕಿಗಳು. ನೆಕ್ಸ್ಟ್ ಬಂದು ನಮ್ಮ ಮನೆಯಲ್ಲಿ ಆಗಡೇದು ಪಟ್ಟ, ದೊಡ್ಡ ಪಟ್ಟ ಅಂದರೆ ದೊಡ್ಡ ಗಂಡು ಇವಾಗ ಆಗಿದೆ. ತುಂಬ ಒಳ್ಳೆ ರಿಸಲ್ಟೆಡ್ ಲೈನ್ ಇದು, ಬೋರಿ ಲೈನಿಂದ. ನೋಡಿ, ಬೋರಿ ಅಂದ್ರೆ ಬೋರಿ ಥರ ಇಲ್ಲ, ಅದು ಒಂಥರ ಲೈಟ್ ರೋಷನ್ ಥರ ಇದೆ. ಬಟ್ ಅದು ಅಮ್ಮ ಅಪ್ಪ ಎಲ್ಲ ಬೋರಿ. ತುಂಬ ಒಳ್ಳೆ ರಿಸಲ್ಟ್ ನನ್ಗೆ ಕೊಟ್ಟಿದೆ ಈ ಗಂಡು. ಸ್ನೇಹಿತರೆ ನೋಡಿ, ಇದು ಈ ಲೈನಲ್ಲಿ ನಾನು ತೊಗೊಂಡೋಗಿದ್ದೀನಿ ನಮ್ಮ ಬೂರಿ ಹೆಣ್ಣಿಗೆ ಜೊತೆ ಮಾಡಬೇಕು ಅಂತ. ಅದರಲ್ಲಿ ಲಾಸ್ಟು ನಾನು 2 ವರ್ಷದಿಂದ ಅಕ್ಕಿ ಬಿಡ್ತಾ ಇರ್ಬೇಕಾದ್ರೆ ಅಕ್ಕಿ ಎರಡೂ ಕತ್ಲಾಗಿ ಹೋಗಿದೆ. ಹುಟ್ಟಿದ ಪಟ ಎಲ್ಲ ಕತ್ಲಾಗಿ ಹೋಗಿದೆ. ನಮ್ಮ ಬೂರಿ ಹೆಣ್ಣಿಗೂ ಇವ್ರನ್ನ ತೊಗೊಂಡೋಗಿ ಬೂರಿ ಗಂಡುಗೂ ತುಂಬ ಮ್ಯಾಚಿಂಗ್ ಆಗತ್ತೆ ಅಂತ ಸೆಲೆಕ್ಷನ್ ಆಗಿ ತೊಗೊಂಡೋದೆ.
ಅದು ಕತ್ಲಾಗಿ ಒಂದು ಸಜ್ಜ ಬಂದಿತ್ತು, ಅದು ಕತ್ಲಾಗೋಯ್ತು. ಚಪ್ಪರ್ ಮಕ್ಷಿ ಬಂತು, ಅದು ಕತ್ಲಾಗೋಯ್ತು. ಇವ್ರು ಲಾಸ್ಟ್ ಟೈಮು ಹೇಳಿದೆ, ಲಾಸ್ಟ್ ಟೈಮು ಇವ್ರು ಕರ್ಬಿಟ್ಟು ಹೇಳಿದೆ ಈ ಥರ ಮತ್ತೆ ಅದೇ ಅಪ್ಪ ಅಮ್ಮನ ಜೊತೆ ಹಾಕಿ ಅಂತ ಜೊತೆ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಇದು ಕಲರ್ ನೋಡಿ, ಕಣ್ಣು ನೋಡಿ, ಅನಾರಿ ಹೆಂಗಿದೆ. ಅಕ್ಕಿ ಆಡ್ಬೇಕಾರೆ ಮೇಲ್ಗೈ ಅಕ್ಕಿ ಇದು ನಮ್ಮ ಮನೇಲಿ ಆಡ್ತಾ ಇದು. ಬಾಜಿನೂ ಅಷ್ಟೇ, ಒಂದು ಹೊಡಿಬೇಕು ಅಂದ್ರೆ ಒಂದು ತೆಂಗಿನ ಮರ ಅಷ್ಟು ಹೈಟ್ ಹೋಗೋದು ಅಕ್ಕಿ ಬಾಜಿಗಳು. ಫುಲ್ ಸಿಂಗಲ್ ಟೈಲು ನೋಡಿ, ಸಿಂಗಲ್ ಟೈಲ್ ಅಕ್ಕಿ. ತುಂಬ ಚೆನ್ನಾಗಿದೆ ಲೈನ್ ಇದು. ನಿಮ್ಗೆ ಗೊತ್ತಿಲ್ಲ, ಸಬ್ಜಾ ಇರ್ಬೇಕಲ್ಲ ಬ್ರೋ ಇದಕ್ಕೆ. ಸಬ್ಜಾ ಹಣ್ಣು ಬೂರಿ ಬೆಂದು. ನನಗೆ ಈ ಗಂಡಲ್ಲಿ ಈ ಲೈನ್ ಇಲ್ಲ, ಈ ಗಂಡಲ್ವಾ, ಈ ಲೈನ್ನಲ್ಲಿ ಫೇಸ್ ಕಟ್ ತುಂಬ ಇಷ್ಟ ಪಡ್ತೀವಿ. ಒಂಥರ ಪ್ಯಾರೆಟ್ ಥರ ಇರುತ್ತೆ ಫೇಸ್ ಕಟ್ಟು. ನೋಡಿ ಅಬ್ಸರ್ವ್ ಮಾಡಿ, ಹಿಂಗಿರುತ್ತೆ. ತುಂಬ ರೇರ್ ಲೈನ್ನಲ್ಲಿ ಇದು ಬರೋದು. ಫೇಸೇ ಒಂಥರ ಚಿಕ್ಕ ಮೂತಿನಲ್ಲಿ ಒಂದು ಪ್ಯಾರೆಟ್ ಥರ ಇದೆ ಶೇಪು. ಇದು ತುಂಬ ಇಷ್ಟಪಡ್ತೀನಿ ನಾನು ಈ ಲೈನ್ನಲ್ಲಿ. ಮೋಸ್ಟ್ಲಿ ಅದು ಒಂಥರ ಲೈನ್ ನನ್ನ ಬ್ಯಾಕ್ಗ್ರೌಂಡ್ ಏನು ಅಷ್ಟು ಗೊತ್ತಿಲ್ಲ ಏನಕ್ಕೆ ಆ ಥರ ಬರೋದು. ಬಟ್ ಒಂಥರ ನನಗೆ ಯಾವಾಗಲೂ ರಿಸಲ್ಟು ಕಡಿಮೆ ಬಂದಿಲ್ಲ ಈ ಲೈನಲ್ಲಿ. ಹಿಂದೆ ತಾತನಲ್ಲ ಒಂದು ಲೈನಲ್ಲಿ ಯಾವ್ದಾದ್ರು ಬಂದಿರುತ್ತೆ. ಹೌದು, ಮೋಸ್ಟ್ಲಿ ಅಕ್ಕಿಗಳು. ಹೌದು, ಸಬ್ಜೆಕ್ಟ್ ತುಂಬ ಒಳ್ಳೆಯದು. ಅದಕ್ಕೂ ಬೂರಿ ಗಂಡಿಗೂ ಒಳ್ಳೆ ಮ್ಯಾಚ್ ಆಗಿತ್ತು. ಅದರಿಂದ ಒಳ್ಳೆ ಕ್ವಾಲಿಟಿ ಬಂದಿದೆ. ಅದ್ರಲ್ಲಿ ಯಾವ್ದಾರ ಟಚ್ ಮಾಡ್ಕೊಂತಂದ್ರೆ ತುಂಬ ಒಳ್ಳೆ ಕ್ವಾಲಿಟಿ ಬರ್ತದೆ ಅಕ್ಕಿಗಳು. ಫ್ಲೈಯಿಂಗು ಅಷ್ಟೇ, ತುಂಬ ಒಳ್ಳೆ ಫ್ಲೈಯಿಂಗ್ ಅದರಲ್ಲಿ ಬರ್ತಾ ಇರೋದು. ನೋಡೋಣ, ಇದು ಇದೆ ನನ್ನ ದೊಡ್ಡ ದೊಡ್ಡ ಜೊತೆ. ಇದು ಮಿಕ್ಕಿ ಚಿಕ್ಕ ಚಿಕ್ಕ ಇದು ಜೊತೆನೇ ಇದೆ. ಬಟ್ ಅದು ನೋಡೋಣ, ಈ ವರ್ಷ ಬಿಡೋಕ್ಕೇನು ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೀನಿ. ಓಕೆ, ಪಟಾನು ಮಾಡಿ ಇಟ್ಟಿದ್ದೀನಿ. ಓಕೆ, ನೋಡೋಣ ಏನಾಗ ಈ ಸಲ ಒಂದು ಅಟ್ಲೀಸ್ಟ್ ಒಂದು 5 to 6 hours ಅಷ್ಟು ಮಾಡೋಣ. ಅಟ್ಲೀಸ್ಟ್ ಅಷ್ಟನ್ನು ಬಿಡೋಣ ಅಂತ ಒಂದು ಟ್ರೈ ಮಾಡ್ತಾ ಇದ್ದೀನಿ. ನಾನು ಬೇಡ್ಕೊಡ್ತೀನಿ ಲಾಂಗ್ ಟೈಮ್ ಮಾಡಲಿ. ಆಮೇಲೆ ಎಲ್ಲರಿಗೂ ನಿಮ್ಮ ಹತ್ರ ಬಂದು ಪಟ ಬಿಡಿಸ್ಕೋಬೇಕಂದಾಗಲಿ ನಾನು ಕೊಡ್ತೀನಿ, ಬೇರೆಯವ್ರಿಗೂ ಕೊಡ್ತೀನಿ. ನನಗೆ ಟೈಮ್ ಸಿಕ್ಕಿಲ್ಲ ಅಂತ ನನ್ನ ಮನೆ ಪಟಾನು ಬೇರೆಯವ್ರಿಗೆ ಕೊಡಿ. ಅಟ್ಲೀಸ್ಟ್ ಯೂಟಿಲೈಸ್ ಮಾಡಲಿ. ನಾನು ಅಕ್ಕಿ ಬಂದ್ಬಿಟ್ಟು ಕೆಲವು ಸಲ ಇವ್ರು ಸೆಲ್ ಮಾಡ್ಬೇಕಾದ್ರೆ ನಾನು ದೊಡ್ಡ ಅಕ್ಕಿಗಳು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಅಕ್ಕಿ ಇರುತ್ತೆ ಅಂತಲೇ ತೊಗೊಂಡೆ. ಅಕ್ಕಿ ಎಲ್ಲ ಕಡೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ನಿಮ್ಮ ಲೈನ್ಗೆ ಯಾವ್ದು ಬೇಕೋ ನೀವು ಟಚ್ ಮಾಡ್ಕೊಳಕ್ಕೆ ಯಾವ್ದು ಬೇಕೋ ತೊಗೊಳ್ಳಿ. ಆಮೇಲೆ ಅದೆಲ್ಲ ಆಡಿಲ್ಲ ಇದೆಲ್ಲ ಆಡಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕೆಂದರೆ ನಾವು ಕರೆಕ್ಟಾಗಿ ಕಲ್ತ್ಕೊಂಡು ಬಿಡ್ಬೇಕಾಗತ್ತೆ ಅಕ್ಕಿಗಳನ್ನ. ನಾವು ಯಾವುದೋ ಒಂದು ಕಡೆ ಸಿಕ್ತು, ಎಲ್ಲ ಒಂದು ಕಡೆ ಒಂದು ಅಕ್ಕಿ ಸಿಕ್ತು ಅಂದ್ಬಿಟ್ಟು ಅಥವಾ ಬಿಡೋದಲ್ಲ. ನಾವು ಯಾವಾಗ ನಾವು ಅಕ್ಕಿ ಬಗ್ಗೆ ಇಂಟ್ರೆಸ್ಟ್ ತೊಗೊಂಡು ನಾವು ಅಕ್ಕಿ ಕಲ್ತ್ಕೊಂತೀವೋ, ಯಾವುದೇ ಅಕ್ಕಿ ತೊಗೊಂಡೋದ್ರೂ ಅದ್ರಲ್ಲಿ ಆಡ್ಸೋ ಕೇಪಬಿಲಿಟಿ ನಮಗಿರುತ್ತೆ. ಅಕ್ಕಿಗಳು ಎಲ್ಲ ಕಡೆ ಚೆನ್ನಾಗಿರುತ್ತವೆ. ಇವ್ರು ಕೊಡಲಿ ಅಥವಾ ಇನ್ನೊಬ್ಬರೇ ಕೊಡಲಿ, ನಾನು ಅಬ್ಸರ್ವ್ ಮಾಡ್ದಂಗೆ ಇರೋದು ಕಡಿಮೆ ರೇಟಿಗೆ ತುಂಬ ಒಳ್ಳೆ ಅಕ್ಕಿ ಇದೆ. ಯಾವುದೇ ರೀತಿಯ ಸೇಲ್ಸ್ ವೀಡಿಯೋನು ಮಾಡ್ತಾಯಿಲ್ಲ, ನಾನು ಯಾವುದೂ ಮಾಡ್ತಾಯಿಲ್ಲ. ಅವ್ರ ಜರ್ನಿ ಹೆಂಗಿದೆ ಅಥವಾ ಅವ್ರ ಅಕ್ಕಿ ಹೆಂಗೆ ತೊಗೊಳ್ತಾ ಇದ್ರು ಅದನ್ನೆಲ್ಲ ನಾನು ರಿಸರ್ಚ್ ಮಾಡೋಣ. ಆಮೇಲೆ ನೆಕ್ಸ್ಟು ಹೋಗ್ತಾ ಹೋಗಿ ಒಂದು ಸೋಷಲ್ ಕಾಸ್ ಇದೆ ನಂದು. ಅದ್ರ ಬಗ್ಗೆಗೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಒಳ್ಳೆ ಕಡೆ ಕೆಲ್ಸಕ್ಕೆ ಹೋಗ್ತೀನಿ, MNCಗೆ ಹೋಗ್ತಾ ಇದ್ದೀನಿ, ಒಳ್ಳೆ ಸ್ಯಾಲ್ರಿ ಬರುತ್ತೆ. ಈ ಯೂಟ್ಯೂಬಿನ ದುಡ್ಡು ಮಾಡೋಣ ಅಥವಾ ಯಾರಿಗಾರು ಟ್ರೋಲ್ ಮಾಡೋಣ ಅಥವಾ ಯಾರ ಬಗ್ಗೆ ಏನೋ ಟೀಸ್ ಮಾಡೋಣ ಅಂತ ನಾನು ಈ ಯೂಟ್ಯೂಬ್ಗೆ ಬಂದಿಲ್ಲ. ಒಬ್ಬೊಬ್ರು ಜರ್ನಿ ಒಂಥರ ಇರುತ್ತೆ. ಯಾಕೆಂದರೆ ಎಷ್ಟೋ ಜನ ಕಷ್ಟ ಕಾಲದಲ್ಲೂ ಅಕ್ಕಿಗಳು ಮಾರದೇನೋ ಮನೇಲಿ ಇಟ್ಕೊಂಡಿರೋದು ಉಂಟು. ಅವರು ಏನಂತಾರೆ, ಅಕ್ಕಿಗೋಸ್ಕರ ಎಷ್ಟೋ ಜನ ಪ್ರಾಣನೂ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲನೂ ಹುಡುಕಿ ಅವ್ರು ಮಾತಾಡ್ಸೋಣ, ಅವ್ರ ಜರ್ನಿ ನೋಡೋಣ ಅಂತ ಒಂದೇ ಕಾಸ್ಗೋಸ್ಕರ ಯೂಟ್ಯೂಬ್ ಮಾಡಿದ್ದೀನಿ. ವಿನ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮನೀಶ್, ಒಂದು ವಿಡಿಯೋ ತಗೊಳ್ಳೋಕ್ಕೆ. ತುಂಬ ವಿಡಿಯೋ ಏನು ಹೇಳ್ತೀರಾ? ನಿಮ್ಮ ಇವಾಗೇ ಸ್ಟಾರ್ಟ್ ಆಗ್ತಾ ಇರೋದು ಯೂಟ್ಯೂಬ್. ಪ್ಲೀಸ್ ಸಪೋರ್ಟ್ ಮಾಡಿ ಮನೀಶ್ ಅವ್ರಿಗೆ, ಜಾಸ್ತಿ ಸಬ್ಸ್ಕ್ರೈಬರ್ ಮಾಡಿ. ಇವ್ರದ್ದು ಒಂದು ದೊಡ್ಡ ಮೋಟೋ ಇದೆ ಇದು ಯೂಟ್ಯೂಬ್ ಚಾನೆಲಿಂದ. ನಾನು ಹೇಳಲ್ಲ ಅವ್ರದ್ದು ಹಿಡನ್ ಅದು ಮೋಟೋ. ಬಟ್ ಮೋಟೋ ಬಂದುಬಿಟ್ಟು ಒಳ್ಳೆ ಕಾಸು. ಈ ಥರ ಕಾಸ್ ನಾನು ಯಾವಾಗಲೂ ನೋಡಿಲ್ಲ. ಅವರು ಅದೇ ಹೇಳಿದ್ರಲ್ವ, ಅವರು IT-ನಲ್ಲಿ ಇರೋದು, ಅವ್ರ ಸಂಬಳ ಎಲ್ಲ ಚೆನ್ನಾಗಿದೆ, ಅವ್ರ ಫ್ಯಾಮಿಲಿ ಎಲ್ಲ ನಡೀತಾ ಇದೆ. ಬಟ್ ಈ ರೆವಿನ್ಯೂ ಜನ್ರೇಟ್ ಆಗೋದು ಅವ್ರ ಕಾಸೇ ಬೇಡ. ಇವಾಗ ಸ್ವಲ್ಪ ಸಬ್ಸ್ಕ್ರೈಬರ್ ಹೋಗಲಿ, ವ್ಯೂಸ್ ಹೋಗಲಿ. ಮೋಸ್ಟ್ಲಿ ಮನೀಶ್ ಫ್ಯೂಚರ್ನಲ್ಲಿ ಅದು ವಿಡಿಯೋ ಮಾಡಿ ಹೇಳ್ತಾರೆ ಎಲ್ಲಿ ಹೋಗ್ತಾ ಇರೋದು ದುಡ್ಡು, ಏನು ಕಾಸ್ ಆಗ್ತಾ ಇರೋದು. ಜಾಸ್ತಿ ಶೇರ್ ಮಾಡಿ, ಇವ್ರ ವಿಡಿಯೋಸ್ಗೆ ಲೈಕ್ ಮಾಡಿ, ಈ ಪೇಜ್ ಬೆಳೆಸಲಿ. ಒಳ್ಳೆ ಕಾಸ್ ಆಗಲಿ. ಒಳ್ಳೆ ಕಾಸ್ಗೋಸ್ಕರ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾವುದೇ ರೀತಿಯ ರೆವೆನ್ಯೂ ಬಂದಿಂದ ಅಥವಾ ನನ್ನ ಪಾಕೆಟ್ ಮನಿಗೆ ಅದೆಲ್ಲ ನನಗೆ ಯಾವುದೂ ಇಲ್ಲ. ಅಕ್ಕಿಯಿಂದ ನಾನೇನೋ ಕಲ್ತ್ಕೊಂಡಿದ್ದೀನಿ. ಒಂದು 4 ಜನಕ್ಕೆ ಇನ್ಸ್ಪಿರೇಷನ್ ಆಗಬೇಕು. ಅಮೌಂಟಿಂದ ಯಾವುದೋ ಒಂದು ಸೋಷಲ್ ಕಾಸ್ಗೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಏನಕ್ಕೆ ಎಷ್ಟೋ ಜನ ಅನ್ಕೊಂತ ಇರ್ಬೋದು, ನಿಮ್ಮ ಸೋಷಲ್ ಕಾಸ್ ಇದೆ, ನಿನ್ನ ದುಡ್ಡಲ್ಲಿ ಮಾಡ್ಬೋದಲ್ಲ ಅಂತ.
ಸ್ನೇಹಿತರೆ ನನ್ನ ದುಡ್ಡು ದುಡಿಯೋದು ಅಟ್ಲೀಸ್ಟ್ ಒಂದು 10% ನಾನು ಕೊಡ್ಬೋದೇ ಹೊರತು ನನಗೂ ಫ್ಯಾಮಿಲಿ ಅನ್ನೋದು ಇರುತ್ತೆ, ನನ್ನ ಫ್ಯಾಮಿಲಿ ಸೇವಿಂಗ್ಸ್ ಅನ್ನೋದು ಇರುತ್ತೆ. ಅಟ್ಲೀಸ್ಟ್ ಯಾವುದೋ ಒಂದು ಸೋರ್ಸ್ ಅಂತ ಬಂದಾಗ ಒಂದು ನನ್ನ ಹೆಸರಲ್ಲಿ ಬೇಕಾಗಿಲ್ಲ, ನನಗೆ ಯಾರ್ಯಾರು ಬರ್ತಾರೋ ಒಂದು ಗಿರೇಬಾಜ್ ಅನ್ನೋದು ಒಂದು ಕುಟುಂಬ ಇದೆ, ಅಕ್ಕಿ ಸಾಕೆ ಕುಟುಂಬ ಇರೋದ್ರಿಂದ ಅವ್ರ ಪರವಾಗಿ ನಾನು ಒಂದು ಸೋಷಲ್ ಕಾಸ್ ಮಾಡೋಣ ಅಂದ್ಕೊಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಏನೋ ತಪ್ಪು ಈ ವಿಡಿಯೋದಲ್ಲಿ ಮಾಡ್ಬೇಕಾದ್ರೆ ಏನೋ ತಪ್ಪು ಮಾತಾಡಿದ್ದರೆ ದಯವಿಟ್ಟು ಕ್ಷಮಿಸಿ. ನಿಮ್ಮಷ್ಟು ದೊಡ್ಡವನು ಅಲ್ಲ, ಇದೊಂಥರ ಗಿರಾಬಾಜ್ ಶೋಕ್ ಅನ್ನೋದು ದೊಡ್ಡ ಸಮುದ್ರ ಇದ್ದಂಗೆ, ಪ್ರತಿದಿನ ಕಲಿತಾನೆ ಇರಬೇಕು. ಯಾರು ದೊಡ್ಡವರು ಅಲ್ಲ ಚಿಕ್ಕವರು ಅಲ್ಲ, ಕೆಲವೊಂದ್ಸಲಿ ಚಿಕ್ಕವರಿಂದನೂ ಕಲಿಬೇಕಾಗತ್ತೆ, ಎಷ್ಟೋ ಸಲ ದೊಡ್ಡವರಿಂದನೂ ಕಲಿಬೇಕಾಗತ್ತೆ. ಪ್ರತಿದಿನ ಅವ್ರು ಏನು ಮಾಡಿದ್ರು, ಯಾವ ಥರ ಮಾಡಿದ್ರು ಅಂತೆಲ್ಲ ನೋಡ್ಕೊಂಡು ಕಲಿತಾ ಹೋಗ್ಬೇಕಾಗತ್ತೆ. ಇಷ್ಟು ಹೇಳಿ ನೀವು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ. ಥ್ಯಾಂಕ್ ಯು.